ಏನಾದರೂ ಇದ್ದರೆ ನಾವು ಮತ್ತೆ ಡಿಸ್ಕಷನ್ ಮಾಡುವ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋರಾಗೋಣ. ದೇವರ ಕೃಪೆಯಿಂದ ಇವತ್ತೊಂದು ಹೊಸದ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೇವೆ. ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದ್ದಾವೆ. ಹಾಗಾಗಿ ದೇವರನ್ನು ಸ್ತೋತ್ರ ಮಾಡುತ್ತಾ ಈ ಸಮಯದಲ್ಲಿ ಮೊನ್ನೆ ನಾನು ಎಲ್ಲಿ ನಿಲ್ಲಿಸಿದ್ದೀನೋ ಅಲ್ಲಿಂದ ಕಂಟಿನ್ಯೂ ಮಾಡಬೇಕಂತ ಆಸೆ ಪಡ್ತಾ ಇದ್ದೀನಿ. ಸೊ ನೋಡುವ ಹೇಗೆ ದೇವರು ನಡೆಸ್ತಾರೆ ಅಂತ. ಮೊನ್ನೆ ನಾವು ದೇವರ ಕರುಣೆಯ ಬಗ್ಗೆ ಕಲಿತಾ ಹೋಗ್ತಾ ಇದ್ದ ಹಾಗೆ ಸಡನ್ ಆಗಿ ನಮಗೆ ಲೈನ್ ಕನೆಕ್ಷನ್ ತಪ್ಪಿ ಹೋಯಿತು. ಆದರೂ ಸಹ ದೇವರು ಕರುಣೆಯುಳ್ಳವನು. ನಂತರ ನಮ್ಮ ಸಿಸ್ಟರ್ ಮೋಹನ್ ಅವರಿಗೆ ನೆನಪಿಗೆ ಬಂತು ಗೂಗಲ್ ಮೀಟನ್ನು ಟ್ರೈ ಮಾಡುವ ಅಂತ. ನಾನು ಹೇಳಿದ್ದೆ ಟ್ರೈ ಮಾಡಿ ಸಿಸ್ಟರ್ ಅಂತ. ಸೊ ಅವರು ಸಹ ಪ್ರಯತ್ನ ಪಟ್ಟರು. ಅವರ ಕಡೆಯಿಂದ ಸ್ವಲ್ಪ ವರ್ಕೌಟ್ ಆಗಿದ್ದಕ್ಕೆ ನಮಗೆ ಒಂದು ಹೊಸ ಪ್ಲ್ಯಾಟ್ಫಾರ್ಮಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು. ನೋಡಿ, ನಾವು ಸಭೆ ಅಂತ ಹೇಳಿದಾಗ, ದೇವರು ಮಕ್ಕಳು ಅಂತ ಹೇಳಿದಾಗ ಎಲ್ಲರ ಸಹಾಯ ಸೇರಿಕೊಂಡು ಒಂದು ಪ್ರಾರ್ಥನೆ ಅಥವಾ ಒಂದು ಸೇವೆ ನಡೀತದೆ ಯಾವಾಗಲೂ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಗಿಫ್ಟ್ಗಳನ್ನು, ವರಗಳನ್ನು ದೇವರು ಕೊಟ್ಟಿರ್ತಾರೆ, ಟ್ಯಾಲೆಂಟ್ಗಳನ್ನು ದೇವರು ಕೊಟ್ಟಿರ್ತಾರೆ. ಅದೆಲ್ಲ ನಾವು ಸೇರಿಸಿ ಉಪಯೋಗಿಸುವಾಗ ಅವೆಲ್ಲ ಒಳ್ಳೆಯ ರೀತಿಯಾಗಿ ದೇವರ ಸೇವೆ ಆಗುತ್ತೆ ಮತ್ತು ಒಂದು ಒಳ್ಳೆ ಪ್ರಾರ್ಥನಾ ಕೂಟವಾಗಿ ನಾವು ಕಟ್ಟಲ್ಪಡ್ತೀವಿ. ಬೈಬಲ್ ಹೇಳುವ ಪ್ರಕಾರ ದೇವರ ಶರೀರ, ಕ್ರಿಸ್ತನ ಶರೀರವಾಗಿ ನಾವು ಕಟ್ಟಲ್ಪಡ್ತೀವಿ. ಕ್ರಿಸ್ತನ ಶರೀರವನ್ನು ಕಟ್ಟುವಾಗ ಎಲ್ಲರ ಸಹಾಯ ಅವಶ್ಯಕತೆ ಇದೆ. ಒಂದು ವ್ಯಕ್ತಿಯಿಂದ ಯಾವಾಗಲೂ ಸಾಧ್ಯವಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದರು, ನಾನು ಮತ್ತು ನನ್ನ ತಂದೆಯು ಹೇಗೆ ಒಂದಾಗಿದ್ದೇವೆ, ನೀವು ಸಹ ಪರಸ್ಪರ ಒಂದಾಗಿರಬೇಕು ಅಂತ ಕರ್ತನು ನಮಗೆ ವಾಕ್ಯದಲ್ಲಿ ಹೇಳಿದ್ದಾರೆ. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜಸ್ಟ್ ವಾಕ್ಯವನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತೀನಿ. ನಾವು ಓದುವ ಸಮಯದಲ್ಲಿ ಹೀಬ್ರೂಸ್ ಚಾಪ್ಟರ್ 4 ವರ್ಸ್ ನಂಬರ್ 16. ಹೀಬ್ರಿಯ 4 ವಾಕ್ಯ 16 ಒಮ್ಮೆ ಓದುವ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆಮೇನ್. ಓಕೆ, ನೋಡಿ, ಇವತ್ತು ನಾವು ಇಲ್ಲಿ 10ರಿಂದ 15 ಜನ ಸೇರಿದ್ದೇವೆ. ಆಲ್ಮೋಸ್ಟ್ ನಾವೆಲ್ಲರೂ ಯೇಸು ಕ್ರಿಸ್ತನ ನಾಮದ ಮೇಲೆ ನಂಬಿಕೆ ಇಟ್ಟಿದ್ದವರಾಗಿದ್ದೇವೆ, ಹೌದಲ್ವಾ? ನೋಡಿ, ನಾವು ಇವತ್ತೆಷ್ಟು ಧೈರ್ಯವಾಗಿ ಯಾವುದೇ ಸಂಕೋಚವಿಲ್ಲದೆ ಯೇಸುವೆ ಅಂತ ಕರೆದು ಅವರ ನಾಮವನ್ನು ಎತ್ತಿ ಅವರನ್ನು ಆರಾಧಿಸ್ತಾ ಇದ್ದೇವೆ ಅಲ್ವಾ? ಎಷ್ಟು ನಮಗೆ ಧೈರ್ಯ ಉಂಟು ಅಂತ ಹೇಳಿದ್ರೆ, ಅದು ನಮಗೆ ಅರ್ಥ ಆದಾಗಲೇ ಅದು ನಮಗೆ ತಿಳಿದು ಬರ್ತದೆ. ಹೇಗೆ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ಈ ಭೂಮಿಗೆ ಬರುವ ತನಕ ದೇವರ ನಾಮವನ್ನು ಎತ್ತಬೇಕಾದ್ರೆ ಅದು ಕಂಡೀಷನ್ಗಳಿದ್ದವು, ಆಜ್ಞೆಗಳಿದ್ದವು. ಯಾವ ರೀತಿಯಾಗಿ ಅದನ್ನು ಎತ್ತಬೇಕು ಅಥವಾ ಎತ್ತಬಾರದು ಅನ್ನೋದ್ರ ಬಗ್ಗೆ ನಾವು ನೋಡುವಾಗ 10 ಆಜ್ಞೆಗಳ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತುಂಟು. ಇಡೀ ಕ್ರಿಸ್ತಿಯ ಮಂಡಲದಲ್ಲಿಯೇ ನಾವು ನೋಡಬಹುದು 10 ಕಮಾಂಡ್ಮೆಂಟ್ಸ್ ಬಗ್ಗೆ ಅಲ್ವಾ? ಎಲ್ರಿಗೆ 10 ಕಮಾಂಡ್ಮೆಂಟ್ಸ್ ಬಗ್ಗೆ ತಿಳಿದಿದೆ. ಬೇರೆ ಬೇರೆ ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಪ್ರತಿಯೊಬ್ಬರಿಗೂ 10 ಕಮಾಂಡ್ಮೆಂಟ್ಸ್ ಅಂತ ಹೇಳಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಒಂದು ಆಜ್ಞೆ ಹೀಗೆ ಬರೆಯಲ್ಪಟ್ಟಿದೆ, ದೇವರ ನಾಮವನ್ನು ವ್ಯರ್ಥವಾಗಿ ತೆಗೆಯಬೇಡ ಅಂತ. ಅದು 2ನೇ ಕಮಾಂಡ್ಮೆಂಟ್, ಸೆಕೆಂಡ್ ಕಮಾಂಡ್ಮೆಂಟ್ ಅಂತ ಹೇಳಲ್ಪಟ್ಟಿದೆ. ಸೊ ಈ 10 ಆಜ್ಞೆಗಳ ಬಗ್ಗೆ ನಾವು ಅನೇಕ ವರ್ಷಗಳ ಹಿಂದೆ ಈ ಗ್ರೂಪಲ್ಲಿ ಇದ್ದವರು ಅನೇಕರು ಕಲ್ತಿದ್ದಾರೆ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿ ನಮಗೆ 10 ಆಜ್ಞೆಗಳು ಒಳಪಡುವುದಿಲ್ಲ. ಹಾಗಾದ್ರೆ ಒಂದು ವೇಳೆ 10 ಕಮಾಂಡ್ಮೆಂಟ್ಸ್ ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನಾವು ಪುನಃ ತಪ್ಪಿಗಸ್ತರಾಗ್ತೀವಿ. ಇವತ್ತು ಯೇಸುವಿನ ನಾಮವನ್ನು ನಾವು ಹೇಳಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ 10 ಕಮಾಂಡ್ಮೆಂಟ್ಸ್ನ 2ನೇ ಕಮಾಂಡ್ಮೆಂಟ್ ಹೇಳುತ್ತದೆ, ದೇವರ ನಾಮವನ್ನು ವ್ಯರ್ಥವಾಗಿ ತೆಗೆಯಬೇಡ. ನಾವು ಎದ್ದಾಗ್ಲೂ ಕೂತುವಾಗ್ಲೂ ಬಾಯಲ್ಲಿ ಯಾವ ಸಮಯದಲ್ಲೂ ನಮ್ಮ ಬಾಯಲ್ಲಿ ಯೇಸು ಅಂತ ನಾಮ ಇರ್ತದೆ ಅಲ್ವಾ? ಯೇಸುವೆ ಅಂತ ಕೂಗ್ತಾ ಇರ್ತೀವಿ ನಾವು ಆತನ ಮಕ್ಕಳಾಗಿ. ಆದರೆ ಹಳ ಒಡಂಬಡಿಕೆ ಕಾಲದಲ್ಲಿ ಹಾಗಿರ್ಲಿಲ್ಲ. ಯೆಹೋವ ಅನ್ನೋ ಒಂದು ಶಬ್ದ ಯಾರು ಸಹ ಅದನ್ನು ಎತ್ತುವಾಗಿರ್ಲಿಲ್ಲ.
ಒಂದು ವೇಳೆ ಅವ್ರು ಆ ರೀತಿಯಾಗಿ ಯೆಹೋವ ಅಂತ ತಪ್ಪಾಗಿ ಎಲ್ಲಾದ್ರೂ ಎತ್ತು ಬಿಟ್ಟಿದ್ರೆ ಅವರಿಗೆ ಅದನ್ನ ಪಶ್ಚಾತ್ತಾಪ ಪಡ್ಲಿಕ್ಕೋಸ್ಕರ ಎಷ್ಟೋ ಕ್ರಮಗಳಿದ್ದು. ಅರ್ಥ ಆಗ್ತಿದ್ಯಾ? ಅದಕ್ಕೆ ಉದಾಹರಣೆ ಇವತ್ತು ಸಹ ಇಸ್ರಾಯೇಲ್ನಲ್ಲಿ ಇರುವಂತ ಪ್ರತಿಯೊಂದು ಯಹೂದಿಗಳು ಅಥವಾ ಬೇರೆ ಎಲ್ಲಿ ಇರ್ಲಿ ಯಹೂದಿಗಳು ಯೆಹೋವ ಅಂತ ಕರೆಯಲ್ಲ, ಇವತ್ತು ಸಹ ಕರೆಯಲ್ಲ. ಯಾಕಂದ್ರೆ 10 ಕಮಾಂಡ್ಮೆಂಟ್ಸ್ ನ 2ನೇ ಆಜ್ಞೆಯನ್ನು ಇವತ್ತು ಸಹ ಪಾಲಿಸ್ತಾರೆ. ದೇವರ ನಾಮವನ್ನು ಅವರು ವ್ಯರ್ಥವಾಗಿ ತೆಗೆಯೋದೇ ಇಲ್ಲ, ಯೆಹೋವ ಅಂತ ಹೇಳುವುದೇ ಇಲ್ಲ ಅವರು. ಅರ್ಥ ಆಗ್ತಿದ್ಯಾ? ನಾವು ಅಲ್ಲಿರುವಾಗ ನೋಡಿದ್ದೇವೆ, ಬ್ಲೆಸ್ಡ್ ಬಿ ದ ನೇಮ್ ಅಂತ ಹೇಳ್ತಿದ್ರು. ಅಂದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳ್ತಾ ಇದ್ರು ವಿನಃ ದೇವರ ನಾಮವಾದ ಯೆಹೋವನಿಗೆ ಸ್ತೋತ್ರವಾಗಲಿ ಅಂತ ಯಾವಾಗ್ಲೂ ಹೇಳೋದೇ ಇಲ್ಲ ಅವರು. ಇವತ್ತು ಸಹ ಒಂದೇ ಒಂದು ಯಹೂದಿ ಹೇಳಿದ್ದು ಇಲ್ಲ. ಆದ್ರೆ ದೇವರ ಕರುಣೆ ಎಷ್ಟು ಇತ್ತು ಅಂತ ಹೇಳಿದ್ರೆ, ಅಂತ ಕಠಿಣವಾದಂತ ಆ 10 ಆಜ್ಞೆಗಳಲ್ಲಿರುವಂತ ಆ 2ನೇ ಆಜ್ಞೆ ದೇವರ ನಾಮವನ್ನು ಎತ್ತಲಿಕ್ಕೆ ಯಾರಿಗೂ ಸಹ ಪರ್ಮಿಷನ್ ಕೊಡ್ಲಿಲ್ಲ ಆಗಿತ್ತು. ಆದರೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಆಜ್ಞೆಯನ್ನು 10 ಆಜ್ಞೆಗಳ 10 ಕಮಾಂಡ್ಮೆಂಟ್ಸ್ ಗಳನ್ನ ಏನ್ ಮಾಡಿದ್ರು, ಕ್ರೂಜೆಯ ಮೇಲೆ ಸಮಾಪ್ತಿ ಮಾಡಿದ್ರು. ಅದನ್ನ ಸಂಪೂರ್ಣ ಮಾಡಿ ಹೊಸ ಆಜ್ಞೆಗಳನ್ನು ನಮಗೆ ಕೊಟ್ರು. ಹೊಸ ಆಜ್ಞೆ ಏನು? ಹಳೆ ಆಜ್ಞೆ ದೇವರ ನಾಮವನ್ನು ವ್ಯರ್ಥವಾಗಿ ಎತ್ತಬೇಡ. ಹೊಸ ಒಡಂಬಡಿಕೆಯಲ್ಲಿ ಆಜ್ಞೆ ಏನು? ದೇವರ ನಾಮವನ್ನು ಎತ್ತುವರಿಗೆ ರಕ್ಷಣೆ ಆಗುವುದು, ದೇವರ ನಾಮವನ್ನು ಕರೆಯುವರಿಗೆ ರಕ್ಷಣೆ ಆಗುವುದು. ಆ ನಾಮ ಯಾವುದು? ಹೊಸ ನಾಮವಾಗಿ ಕೊಡಲ್ಪಟ್ಟರು. ಅದೇ ಯೇಸು ಕ್ರಿಸ್ತನು ಅಥವಾ ಜೀಸಸ್ ಅಂತ ನಾವು ಹೇಳ್ತೀವಿ. ಇವತ್ತು ಯೆಹೋವ ಅಂತ ಕರೆದವರಿಗೆ ರಕ್ಷಣೆ ಸಿಗೋದಿಲ್ಲ. ಯಾಕೆಂದ್ರೆ ಯೆಹೋವನು ಏನಾದ್ರೂ ತಾನು ಮನುಷ್ಯ ರೂಪದಲ್ಲಿ ಬಂದು ತಾನೇ ಕೊಟ್ಟಂತ ಆಜ್ಞೆಗಳನ್ನು ತನ್ನ ಮರಣದ ಮೂಲಕ ಶಿಲುಬೆ ಮೇಲೆ ಎಲ್ಲವನ್ನು ಸಮಾಪ್ತಿ ಮಾಡಿ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳಿ ಅವರು ಹೊಸ ನಿಯಮಗಳನ್ನು ನಮಗೆ ಕೊಟ್ಟರು. ಅದಕ್ಕೆ ಹೊಸ ಒಡಂಬಡಿಕೆ ಅಂತ ಹೇಳ್ತಾರೆ. ಅದರಲ್ಲಿ ಬಂದಂತ ಕೃಪೆ ನಮ್ಮನ್ನು ಇವತ್ತು ಹಳೆ ಒಡಂಬಡಿಕೆ ಎಲ್ಲ ಬಂಧನಗಳಿಂದ, ಅಂದ್ರೆ ಅಲ್ಲಿದ್ದಂತ ಎಲ್ಲ ಕಠಿಣವಾದ ಕ್ರಮಗಳಿಂದ ನಮ್ಮನ್ನು ಇವತ್ತು ಬಿಡುಗಡೆ ಮಾಡಿ ಸ್ವತಂತ್ರವಾಗಿ ಇವತ್ತು ದೇವರ ಸನ್ನಿಧಿಯಲ್ಲಿ ಯಾವ ಕ್ಷಣದಲ್ಲಾಗ್ಲಿ, ಯಾವ ಸಮಯದಲ್ಲಾಗ್ಲಿ, ರಾತ್ರಿ ಹೊತ್ತಾಗ್ಲಿ, ಹಗಲಲ್ಲಾಗ್ಲಿ ಅಥವಾ ಬೆಳಿಗ್ಗೆ ಹೊತ್ತಾಗ್ಲಾಗ್ಲಿ, ಯಾವ ಸ್ಥಳದಲ್ಲಿ ಸಹ ಆಗ್ಲಿ ನಾವು ಆತನನ್ನು ಆರಾಧನೆ ಮಾಡ್ಬೋದು. ಆತನ ನಾಮವನ್ನು ಎತ್ತಿ ನಾವು ಕೂಗಿ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಅದೇ ಹಳೆಯ ಮತ್ತು ಹೊಸ ಒಡಂಬಡಿಕೆಗೆ ಇರುವಂತ ಅನೇಕ ವ್ಯತ್ಯಾಸಗಳಲ್ಲಿ ಒಂದಾಗಿದೆ. ಯೇಸುವು ಅಂತ ಕರೆಯುವುದು ಇವತ್ತು ನಮಗೆ ಸಿಕ್ಕಂತ ಆತನ ಕರುಣೆ, ಆತನ ದಯೆಯಿಂದಲೇ ಆಗಿದೆ. ಯಾಕಂದ್ರೆ ಆ ನಾಮವನ್ನು ಎತ್ತುವವರಿಗೆಲ್ಲರಿಗೆ ರಕ್ಷಣೆ ಉಂಟು, ಬಿಡುಗಡೆ ಉಂಟು, ಸಮಾಧಾನ ಉಂಟು, ನೆಮ್ಮದಿ ಉಂಟು, ಸ್ವಾತಂತ್ರ್ಯ ಉಂಟು, ರಕ್ಷಣೆ ಸಿಗ್ತದೆ, ಪಾಪ ಕ್ಷಮೆ ಸಿಗ್ತದೆ. ಆ ನಾಮವನ್ನು ಎತ್ತುವುದರಿಂದಲೇ ದೇವರಿಗೆ ಮಹಿಮೆಯೂ ಸಹ ಆಗುತ್ತೆ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ ನಂಬರ್ 10-11 ನಾವು ನೋಡ್ಬೋದು. 9-10-11 ಆತನ ನಾಮವನ್ನು ಹೇಳುವ ಕಾಲ ಬರ್ತದೆ. ಈ ಭೂಮಿಯಲ್ಲಿರೋರು ಪ್ರತಿಯೊಬ್ಬರು ತಮ್ಮ ನಾಲಿಗೆಯಿಂದ ಒಪ್ಕೊಳ್ತಾರೆ, ಯೇಸು ಮಾತ್ರ ಕರ್ತನು. ಮತ್ತೆಲ್ಲ ಮೊಣಕಾಲುಗಳು ಊರಿ ಹೇಳ್ತದೆ ಯೇಸು ಒಬ್ಬನೇ ಪ್ರಭು ಅಂತ ಹೇಳುವಾಗ ದೇವರಿಗೆ ಮಹಿಮೆ ಆಗುತ್ತದೆ ಅಂತ ಬರೆಯಲ್ಪಟ್ಟಿದೆ. ಆದ್ರೆ ಹಳೆ ಕಾಲದಲ್ಲಿ ಯೆಹೋವ ಅಂತ ಕರೀಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲಾಗಿತ್ತು, ಯಾರಿಗೂ ಯೋಗ್ಯತೆ ಇಲ್ಲಾಗಿತ್ತು. ಅದನ್ನು ಕರೀಲಿಕ್ಕೆ ಅವರಿಗೆ ಕಂಡೀಷನ್ ಇಟ್ಟಿದ್ರು ದೇವರು. ದೇವರ ನಾಮವನ್ನು ವ್ಯರ್ಥವಾಗಿ ಎತ್ತಬೇಡ. ಯಾರಾದ್ರೂ ಯೆಹೋವ ಅಂತ ಕರೆದಿದ್ದುಂಟಾ ನೋಡಿ? ಕರ್ತನೇ ಅಂತ ಕರಿತಿದ್ರು. ಅಬ್ರಾಮ್ ಆಗ್ಲಿ, ಇಸಾಕ್ ಆಗ್ಲಿ, ಯಾಕೋಬ್ ಆಗ್ಲಿ, ದಾವಿದ್ ಆಗ್ಲಿ, ಡ್ಯಾನಿಯಲ್ ಆಗ್ಲಿ, ಸೊಲೊಮನ್ ಆಗ್ಲಿ, ಏಲಿ ಆಗ್ಲಿ, ಯಾರೇ ಆಗ್ಲಿ ಎತ್ತಲಿಕ್ಕೆ ಅವರಿಗೆ ಅಲೌಡ್ ಇರ್ಲಿಲ್ಲ, ವ್ಯರ್ಥವಾಗಿ. ಅಷ್ಟು ಭಯ ಭೀತಿಯಿಂದ ಆ ನಾಮವು ಬಂದಾಗ ತುಂಬಾ ಭಯ ಪಡ್ತಾ ಇದ್ರು. ಆದ್ರೆ ಇವತ್ತು ನಾವು ಎಷ್ಟು ಕ್ಯಾಶುವಲ್ ಆಗಿ ಎಷ್ಟು ಅಂತ ಕರೆದು ಬಿಡ್ತೀವಲ್ವಾ? ಅದೇ ನಮ್ಗೆ ಇವತ್ತು ಸಿಕ್ಕಂತ ಫ್ರೀಡಮ್. ಆ ಫ್ರೀಡಮ್ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಇಟ್ಸ್ ಥ್ರೂ ಹಿಸ್ ಕರುಣೆ, ಆತನ ಗ್ರೇಸ್, ಮರ್ಸಿ. ಆ ಮರ್ಸಿಯ ಮೂಲಕ ಇವತ್ತು ನಮಗೆ ಸಿಕ್ಕಿದೆ. ಸೊ ನಾವು ಇವತ್ತು ಅದಕ್ಕೋಸ್ಕರ ಧೈರ್ಯದಿಂದ ಆತನ ಕರುಣೆಯ ಸಿಂಹಾಸನದ ಮೇಲೆ, ಕೃಪೆಯ ಸಿಂಹಾಸನದ ಮುಂದೆ ನಿಂತುಕೊಂಡು, ಅಪ್ಪಾ ತಂದೆಯೇ
ಓ ನನ್ನ ಯೇಸುವೇ ಅಂತ ಕರೆಯುವಾಗ ಆತ ನಮಗೋಸ್ಕರ ಅದೇ ಕ್ಷಣದಲ್ಲಿ ತಯಾರಾಗಿ ನಿಂತು ಕೇಳಲಿಕ್ಕೆ ನಮಗೆ ಅವಸರ ಕೊಡ್ತಾರೆ, ಹೇಳು ಮಗನೇ ಅಂತ. ಅದಕ್ಕೋಸ್ಕರ ಯೇಸು ಹೇಳಿದ್ರು, ನನ್ನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನೀವು ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅವೆಲ್ಲವನ್ನು ನೀವು ಹೊಂದುವಿರಿ. ಆಮೇನ್. ಸೊ ಹಾಗಾಗಿ ಇವತ್ತು ಕರುಣೆಯನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಉಂಟು. ಆ ಕರುಣೆ ತಾತ್ಕಾಲಿಕವಾಗಿ ನಮಗೆ ಕೊಟ್ಟಿದ್ದಲ್ಲ, ಅದು ಶಾಶ್ವತವಾಗಿ ನಮಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನು ಬಂದು ಸುಮಾರು 2000 ವರ್ಷಗಳಾಯ್ತು ಅಲ್ವಾ? 2000 ವರ್ಷಗಳಿಂದ ಈ ಹೊಸ ಒಡಂಬಡಿಕೆಯ ಮುಖಾಂತರ ಸಿಕ್ಕಂತ ಕೃಪೆ, ಆ ಕರುಣೆ, ಆ ದಯೆ, ಆ ಪ್ರೀತಿ ಇವತ್ತುವರೆಗೂ ಹಾಗೆಯೇ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ಒಂದು ವೇಳೆ ಅದು ನಿಂತಿದ್ದಿದ್ರೆ ನಾವು ಯಾರೂ ಸಹ ರಕ್ಷಣೆ ಹೊಂದಿರಲಿಲ್ಲ, ನಮಗೆ ಯಾರಿಗೂ ಸಹ ಸತ್ಯ ದೇವರ ಪರಿಚಯ ಆಗ್ತಾ ಇರಲಿಲ್ಲ, ನಮಗೆ ಯಾರಿಗೂ ಸಹ ನಿರೀಕ್ಷೆ ಉಂಟಾಗ್ತಾ ಇರಲಿಲ್ಲ. ನಮಗೊಂದು ಹೊಸ ಜೀವನ ಉಂಟು. ಈ ಭೂಮಿಯಲ್ಲ, ಬರುವ ಕಾಲದಲ್ಲಿ ನಮಗೋಸ್ಕರ ಸುಂದರ ಮತ್ತು ನಾವು ಊಹಿಸಲು ಅಸಾಧ್ಯವಾಗಿರುವ ಒಂದು ಭವಿಷ್ಯ, ಒಂದು ಬದುಕು ನಮಗೆ ಕರ್ತನು ಇಟ್ಟಿದ್ದಾರೆ. ಅದು ಆತನ ಪ್ರೀತಿಯಾಗಿದೆ, ಕರುಣೆ ಆಗಿದೆ ಎಂಬುದು ನಮಗೆ ತಿಳಿತಿರಲಿಲ್ಲ. ಆದರೆ ಇವತ್ತಿದೆಲ್ಲ ನಾವು ತಿಳಿದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಆತನ ದೀರ್ಘವಾದಂತ ಕರುಣೆ, ಆತನ ದೀರ್ಘವಾದಂತ ಕೃಪೆ, ಆತನ ದೀರ್ಘವಾದಂತ ಪ್ರೀತಿ, ಆತನ ದೀರ್ಘವಾದಂತ ದಯೆ ಆಗಿದೆ. ಆಮೆನ್. ಸೊ ಹಾಗಾಗಿ ನಾವು ಈ ಕರುಣೆಯನ್ನು ದಿನಾಲು ನಮ್ಮ ಹೃದಯದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಕರುಣೆ ಅಂದ್ರೆ ಬೇರೆ ಏನು ಅಲ್ಲ, ಅದು ಪ್ರೀತಿಯಲ್ಲಿ ಅಡಕವಾಗಿದೆ. ಒಂದು ವ್ಯಕ್ತಿಯ ಮೇಲೆ ನಾವು ಕರುಣೆ ಪ್ರೀತಿಸ್ಬೇಕಂದ್ರೆ ಮೊದಲು ಕರುಣೆ ತೋರ್ಬೇಕು. ನಮ್ಮ ಸಾಧಾರಣ ಜೀವಿತದಲ್ಲಿ ನಮ್ಮನ್ನು ಹಿಂಸಿಸುವವರು, ನಮಗೆ ದುಃಖ ಕೊಡುವವರು, ನಮಗೆ ಕಷ್ಟದಲ್ಲಿ ಬೀಳಿಸುವವರು, ನಮ್ಮನ್ನು ಬೈಯುವವರು, ನಮ್ಮನ್ನು ಪೀಡಿಸುವವರು ಅದೆಷ್ಟೋ ಜನರಿದ್ದಾರೆ. ಹಾಗಿರುವಾಗ ನಾವೆಲ್ಲರೂ ಈಸಿಯಾಗಿ ಅವ್ರನ್ನ ಪ್ರೀತಿಸ್ಲಿಕ್ಕಾಗತ್ತಾ? ಇಲ್ಲ, ಈಸಿಯಾಗಿ ಪ್ರೀತಿಸಕ್ಕಾಗಲ್ಲ. ಆದ್ರೆ ಆಳವಾಗಿ ದೇವರ ವಾಕ್ಯವನ್ನು ತಿಳಿದುಕೊಂಡಾಗ, ಅಯ್ಯೋ ಈತನು ಪಾಪಿ, ನನ್ನ ವಿರುದ್ಧವಾಗಿ ತಪ್ಪು ಮಾಡಿದ್ದಾನೆ ನಿಜ, ಆದ್ರೆ ನಿಜವಾಗಿ ನೋಡಿದ್ರೆ ಆತನ ಮೇಲೆ ನಾನು ಕರುಣೆ ತೋರಿಸ್ಬೇಕು. ನನಗೆ ಬೈದಿದ್ರಿಂದ, ನನ್ನನ್ನು ಚೀಟ್ ಮಾಡಿದ್ರಿಂದ, ನನ್ನನ್ನು ದುಃಖಿಸಿದ್ರಿಂದ, ನನ್ನನ್ನು ಪೀಡಿಸಿದ್ದರಿಂದ ನನಗೇನು ನಷ್ಟ ಇಲ್ಲ ವಿನಃ ಆ ವ್ಯಕ್ತಿಗೆ ನಷ್ಟ. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ನಾನು ಬಿದ್ದು ಹೋಗಿಲ್ಲ, ಆ ವ್ಯಕ್ತಿ ಬಿದ್ದು ಹೋಗಿದ್ದಾನೆ. ಅದಕ್ಕೋಸ್ಕರ ಕರುಣೆಯ ಅವಶ್ಯಕತೆ ನನಗಲ್ಲ, ಅವನಿಗೆ ಇದೆ ಎನ್ನುವುದು ನಮಗೆ ತಿಳಿದು ಬರ್ತದೆ. ಈ ಪಾಯಿಂಟ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಪಾಪಿ ವ್ಯಕ್ತಿಯನ್ನು, ಒಂದು ದುಷ್ಟ ವ್ಯಕ್ತಿಯನ್ನು ನಾವು ನೋಡಿದ ಕೂಡಲೇ ಆ ವ್ಯಕ್ತಿಯ ವಿರೋಧವಾಗಿ ನಮ್ಮ ಭಾವನೆಗಳು ಯಾವ ರೀತಿ ಉಂಟಾಗುತ್ತದೆ ಎಂಬುದು ಇಲ್ಲಿ ನಾವು ಸರಿಯಾಗಿ ಯೋಚನೆ ಮಾಡಬೇಕಾಗಿದೆ. ಒಂದು ವೇಳೆ ಒಂದು ದುಷ್ಟ ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿಯ ವಿರುದ್ಧ ಒಳ್ಳೆ ಭಾವನೆ ಅಥವಾ ಪ್ರೀತಿ, ದಯೆ, ಕರುಣೆ ಉಂಟಾಗಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿಯೇ ಏನೋ ಒಂದು ಕೊರತೆ ಉಂಟೆಂಬುದಕ್ಕೆ ಈ ವಾಕ್ಯದ ಆಧಾರದಿಂದ ನಾವು ತಿಳಿದುಕೊಳ್ಳೋಣ. ನಾವು ವಾಕ್ಯ ಓದುವ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 9:13. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಆಮೆನ್. 24 में रखो, 24. ಹಲೋ, ಕೇಳಿಸ್ತಾ ಇದೆಯಾ? ಹೌದು. ಓಕೆ ಓಕೆ, ಪುನಃ ಓದಿ ಸಿಸ್ಟರ್. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ.
ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಹ್ಮ್. ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ನೋಡಿ, ಆಮೆನ್. ನಾನು ನೀತಿವಂತರ ಮೇಲೆ ದಯೆ ಇಟ್ಟು ಅವರನ್ನು ಕರೆದು ರಕ್ಷಿಸ್ಲಿಕ್ಕೆ ಬಂದವನಲ್ಲ. ಎಕ್ಸಾಕ್ಟ್ಲಿ ನನ್ನ ಹೃದಯ ಇದಾಗಿದೆ, ಪಾಪಿಗಳನ್ನು ಹುಡುಕಿ 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 ಅವರನ್ನು ರಕ್ಷಿಸಬೇಕು ಅಂತ ನಾನು ಬಂದಿದ್ದೇನೆ. ಅದಕ್ಕೋಸ್ಕರ ಈ ಮಾತಿನ ಅರ್ಥವನ್ನು ನೀವು ತಿಳಿದುಕೊಳ್ಳಿ. ನನಗೆ ಯಜ್ಞ ಬೇಡ, ಕರುಣೆಯೇ ಬೇಕು. ಅರ್ಥ ಆಗ್ತಿದ್ಯಾ? ಈ ಯಜ್ಞ ಮತ್ತು ಕರುಣೆ ಅಂತ ಹೇಳಿದ್ರೆ, ಯಜ್ಞವನ್ನು ಮಾಡೋದು ಸುಲಭ. ಆ ಕಾಲದಲ್ಲಿ ಯಜ್ಞಗಳನ್ನು ಅರ್ಪಿಸ್ಬೇಕಿತ್ತು. ಪಾಪ ಕ್ಷಮೆಗೋಸ್ಕರ ಕುರಿಗಳನ್ನು, ಪಕ್ಷಿಗಳನ್ನು, ಅಥವಾ ಇಷ್ಟಿಷ್ಟು ಸಂಪತ್ತನ್ನು, ಅವರ ಆಸ್ತಿಯಲ್ಲಿಯ ಭಾಗಗಳನ್ನು, ಅವರ ದುಡಿಮೆಯ ಭಾಗಗಳನ್ನು ಅವರು ದೇವರ ಸನ್ನಿಧಿಯಲ್ಲಿ ಕೊಡಬೇಕಿತ್ತು. ಅದೇ ರೀತಿ ಇವತ್ತು ಸಹ ಜನರು ಬೇಕಾದಷ್ಟು ದಾನ ಧರ್ಮ ಮಾಡುವವರು, ಡೊನೇಷನ್ ಕೊಡುವವರು, ಅನಾಥಾಶ್ರಮವನ್ನು ಮಾಡುವವರು ಅನೇಕರು ಇದ್ದಾರೆ. ಅದು ತಪ್ಪಂತ ದೇವರು ಹೇಳ್ತಾ ಇಲ್ಲ. ಆದ್ರೆ ನನಗೆ ಅದರಲ್ಲಿ ಅಷ್ಟೊಂದು ಕುತೂಹಲ ಇಲ್ಲ. ನನ್ನ ಹೃದಯ ಇದಾಗಿದೆ, ನನಗೆ ಕರುಣೆ ಬೇಕು. ಕೆಟ್ಟವರ ಮೇಲೆ ದಯೆಯನ್ನು ತೋರಿಸುವ ಹೃದಯ ಉಳ್ಳವನು ನಮ್ಮ ಯೇಸು ಕ್ರಿಸ್ತನು. ಅದಕ್ಕಾಗಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ನನ್ನ 15-20 ವರ್ಷಗಳ ಹಿಂದಿನ ಬದುಕನ್ನು ನಾವು ನೋಡುವಾಗ, ಒಂದು ವೇಳೆ ಕರ್ತನ ಒಳಗಡೆ ಆತನ ಹೃದಯದಲ್ಲಿ ನನ್ನ ಕುರಿತಾಗಿ ಕರುಣೆ ಅಥವಾ ದಯೆ ಇಲ್ಲದೆ ಇದ್ದಿದ್ದಿದ್ರೆ, ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆ ವಾಕ್ಯ ಹೇಳಲಿಕ್ಕೆ ಖಂಡಿತವಾಗಿ ಆಗ್ತಾ ಇರಲಿಲ್ಲ. ಆತನು ಅವತ್ತು ತೋರಿಸಿದ ದಯೆ, ಕರುಣೆಯಿಂದಾಗಿ ನಾವೆಲ್ಲರೂ ಇವತ್ತು ಸೇರಿಕೊಂಡು ಪ್ರಾರ್ಥಿಸ್ಲಿಕ್ಕೆ ಒಂದು ಅವಸರ ಸಿಕ್ಕಿದೆ. ನಾನು ಎಷ್ಟೋ ಸಲ ಯೋಚನೆ ಮಾಡಿ ನೋಡಿದ್ದೇನೆ, ನಾನು ಮಾಡಿದಂತ ಒಂದೊಂದು ತಪ್ಪಿಗೆ ಆವತ್ತು ದೇವರು ನನ್ನನ್ನು ಕ್ಷಮಿಸಿ, ಕರುಣೆ ತೋರಿಸಿ, ನನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡಿ, ನನಗೆ ಒಳ್ಳೆ ಒಂದು ಹೃದಯವನ್ನು ಕೊಟ್ಟು, ನನ್ನ ಕಾನ್ಶಿಯಸ್ ಅಂದ್ರೆ ನನ್ನ ಆಲೋಚನೆಗಳನ್ನು, ನನ್ನ ವಿಚಾರಗಳನ್ನು ತೊಳೆದು ಶುದ್ಧ ಮಾಡಿ ಹೊಸ ಆಲೋಚನೆಗಳನ್ನು ಕೊಡದೇ ಇದ್ದಿದ್ದಿದ್ರೆ, ಇವತ್ತು ಯೇಸು ಕ್ರಿಸ್ತನ ಹೃದಯದ ಆಳವಾದ ಆಲೋಚನೆಯನ್ನು ತಿಳಿದುಕೊಳ್ಳಿಕ್ಕೆ ಅಸಾಧ್ಯ ಆಗ್ತಿತ್ತು. ಆತನು ಎಷ್ಟು ಒಳ್ಳೆಯವನು ಅಂತ ಹೇಳಿದ್ರೆ, ಪಾಪಿಗಳನ್ನು, ದುಷ್ಟರನ್ನು ನೋಡಿದಾಗ ಅವರ ವಿರುದ್ಧವಾಗಿ, ಅವರ ಕುರಿತಾಗಿ ದೇವರಿಗೆ ಮೊದಲನೇದಾಗಿ ಅವರನ್ನು ಖಂಡಿಸಬೇಕು, ಶಿಕ್ಷಿಸಬೇಕು, ಅಥವಾ ಅವರನ್ನ ತೀರ್ಪು ಮಾಡಬೇಕು ಅನ್ನುವ ಮನಸ್ಸು ಮೊದಲನೇದಾಗಿ ಅಲ್ಲ ದೇವರದು. ಪುನಃ ರಿಪೀಟ್ ಮಾಡ್ತೀನಿ, ಯಾವುದೇ ಒಂದು ಪಾಪಿ ಅಥವಾ ದುಷ್ಟರನ್ನು ನೋಡಿದಾಗ ದೇವರು ಮೊದಲನೇದಾಗಿ ಆ ವ್ಯಕ್ತಿಯ ಬಗ್ಗೆ ಅಂದುಕೊಳ್ಳುವುದು ಆತನನ್ನು ಶಿಕ್ಷಿಸಬೇಕು ಅಥವಾ ಖಂಡಿಸಬೇಕು ಅಂತ ಅಲ್ಲ. ಬದಲಾಗಿ ಮೊದಲು ಆತನಿಗೆ ಕರುಣೆ ತೋರಿ ಆತನಿಗೆ ರಕ್ಷಣೆ ಹೊಂದಲಿಕ್ಕೆ, ಮನಸ್ಸು ಪರಿವರ್ತನೆ ಆಗ್ಲಿಕ್ಕೆ ಒಂದು ಹೊಸ ದಾರಿಯನ್ನು ಹುಟ್ಟಿಸ್ತಾರೆ. ಅದು ದೇವರ ಹೃದಯವಾಗಿದೆ. ಅರ್ಥ ಆಗ್ತಿದೆ? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ನಾನು ಹೇಳೋದು? ಅರ್ಥ ಆಗಿದವರು ಆಮೇನ್ ಅಂತ ಹೇಳಿ, ಎಸ್ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ರಿಪ್ಲೈ ಮಾಡಿ. ಕೇಳಿಸ್ತಾ ಇದೆ ಬ್ರದರ್, ಕೇಳಿಸ್ತಾ ಇದೆ. ಓಕೆ, ಮಧ್ಯೆ ಮಧ್ಯೆ ಮ್ಯೂಟ್ ತೆಗೆದು ಒಂದು ರಿಪ್ಲೈ ಕೊಡಿ. ಸೊ ದಟ್ ಅವತ್ತೇನಾಯ್ತು ಸ್ಯಾಟರ್ಡೆ, ನಾನು ಒಬ್ನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ನಾನು ಸ್ಕ್ರೀನ್ ನೋಡ್ತೀನಿ, ಏನೂ ಇಲ್ಲ ಆಗಿತ್ತು ಅಲ್ಲಿ. ಅದಕ್ಕೋಸ್ಕರ, ಯಾಕಂದ್ರೆ ನಾನು ಕೆಲವೊಮ್ಮೆ ಸ್ಕ್ರೀನ್ ನೋಡಲ್ಲ. ಓಕೆ, ಗುಡ್. ನೀವೆಲ್ಲ ಇದ್ದೀರಿ, ಸಂತೋಷ. ಆಮೇನ್. ಓಕೆ, ಆಮೆನ್. ಸೊ ಹೃದಯ, ನಮ್ಮ ಹೃದಯ, ಸೊ ಇವತ್ತು ದೇವರು ಆಸೆ ಪಡುವುದು ಅದೇ ಆಗಿದೆ. ಹೇಗೆ ಕರ್ತನ ಹೃದಯವಾಗಿದೆಯೋ ನಾವು ಸಹ ಅದೇ ಹೃದಯ ಉಳ್ಳವರಾಗಬೇಕು. ಎಷ್ಟು ನಮ್ಮೊಳಗೆ ಕರುಣೆ ತುಂಬಿಕೊಳ್ತಾ ಹೋಗ್ತದೆ, ಅಷ್ಟು ನಾವು ಒಳ್ಳೆ ವ್ಯಕ್ತಿಗಳಾಗ್ತಾ ಹೋಗ್ತೀವಿ. ಯಾಕೆಂದ್ರೆ ದೇವರಿಗೆ ನಾವು ಕೊಡುವಂತ ಪ್ರಾರ್ಥನೆ, ಸ್ತುತಿ, ಯಜ್ಞಗಳು ಇವೆಲ್ಲ ಬೇಕು, ಖಂಡಿತವಾಗಿ ಅದೆಲ್ಲ ತುಂಬಾ ಮುಖ್ಯ. ಆದ್ರೂ ಸಹ ದೇವರು ಹೇಳ್ತಾರೆ, ನಿಮ್ಮ ರಿಲಿಜಿಯನ್ ಥಿಂಗ್ಸ್, ನಿಮ್ಮ ಈ ಈ ರಿಲಿಜನ್ ಏನಂತಾರೆ, ನಿಮ್ಮ ಕರ್ಮಗಳು, ನೀವು ಮಾಡುವಂತ ಧಾರ್ಮಿಕ, ಎಸ್, ಥ್ಯಾಂಕ್ ಯು ಬ್ರದರ್, ಧಾರ್ಮಿಕ ಕಾರ್ಯಗಳನ್ನು ಬದಿಯಲ್ಲಿಟ್ಟು ಮೊದಲು ನಿಮ್ಮ ಹೃದಯದಲ್ಲಿ ಆತನ ಇಚ್ಛೆಗೆ ಅನುಗುಣವಾದ, ಆತನ ಇಚ್ಛೆಗೆ ಅನುಸಾರವಾದ ಕರುಣೆ ಉಂಟಲ್ಲ, ದಯೆಯನ್ನು ಮೊದಲು ತುಂಬಿಕೊಳ್ಳಿ ಅಂತ ದೇವರು ನಮಗೆ ಕಲಿಸ್ಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. ಇವತ್ತು ಈ ಪಾಠವನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಎಲ್ಲಿ ತನಕ ನಮ್ಮ ಹೃದಯದೊಳಗೆ ಕರುಣೆ ಮೊದಲು ಹುಟ್ಟುಕೊಳ್ಳೋದಿಲ್ವೋ
ಎಲ್ಲಿ ತನಕ ಪರರ ಬಗ್ಗೆ ಒಂದು ಕನಿಕರ, ನೋಡಿ ಒಳ್ಳೆಯ ಶಬ್ದ ಸಿಕ್ತು, ಕನಿಕರ, ಕರುಣೆ, ದಯೆ, ಕಂಪ್ಯಾಷನ್ ಅಂತ ಹೇಳ್ತಾರಲ್ಲ, ಅದು ಹುಟ್ಕೊಳ್ಳುವುದಿಲ್ಲವೋ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಕೂಡಲೇ ನಮ್ಮ ಮನಸ್ಸಿಗೆ ಬರುವುದು ಆತನನ್ನು ಖಂಡಿಸ್ಬೇಕು ಅಂತ ಆಲೋಚನೆ ಬರುವುದಾದ್ರೆ ನಾವು ಇನ್ನೂ ತನಕ ನಮ್ಮ ಹೃದಯದಲ್ಲಿ ಕರುಣೆಯನ್ನು ಹುಟ್ಟಿಸ್ಕೊಂಡಿಲ್ಲ ಅಂತ ಅರ್ಥ. ಒಂದು ವ್ಯಕ್ತಿಯನ್ನು ನೋಡಿದ ಕೂಡಲೇ, ಆ ವ್ಯಕ್ತಿ ತಪ್ಪು ಮಾಡಿದ ಇನ್ಫಾರ್ಮೇಶನ್ ಸಿಕ್ಕಿದ ಕೂಡಲೇ ಆ ವ್ಯಕ್ತಿಯ ಬಗ್ಗೆ ದಯೆ ಮೊದಲು ಹುಟ್ಟಬೇಕು. ಇದು ದೇವರ ಹೃದಯವಾಗಿದೆ, ಇದು ಕರ್ತನ ಹೃದಯವಾಗಿದೆ. ಅದಕ್ಕೆ ಕರ್ತನ ಹೇಳಿದ್ದು, ನನಗೆ ಬೇಕು ನಿಮ್ಮ ಯಜ್ಞ ಅಲ್ಲ, ಮೊದಲು ಕರುಣೆ ಬೇಕು, ಆಮೇಲೆ ನೀವು ಯಜ್ಞವನ್ನು ಸಲ್ಲಿಸಿ. ಅಂದ್ರೆ ಹಳೆ ಕಾಲದ ಯಜ್ಞ ಅಲ್ಲ, ಇವತ್ತಿನ ಯಜ್ಞ ಅಂದ್ರೆ ಸ್ತೋತ್ರ ಬಲಿ, ನಾವು ಹಾಡುವ ಸ್ತುತಿ ಗೀತೆಗಳು ಮತ್ತು ಪ್ರಾರ್ಥನೆಗಳು, ಇವೆಲ್ಲ ಯಜ್ಞ ಆಗಿದೆ. ಮತ್ತು ಧಾರ್ಮಿಕ ಕಾರ್ಯಗಳು, ಸಹಾಯ ಮಾಡುವುದು, ಇವೆಲ್ಲ ಬಂತು, ಇದಕ್ಕೆ ಯಜ್ಞಗಳು ಅಂತ ಹೇಳ್ಬೋದು. ಬಟ್ ಅದಕ್ಕಿಂತ ಮೊದಲಾಗಿ ಈ ದಯೆ, ಕರುಣೆ ಅಂದ್ರೆ ಪ್ರೀತಿಯಿಂದ ತುಂಬಿದ್ದಾಗಿದೆ. ಕರುಣೆ ಇದ್ರೆ ಮಾತ್ರ ಒಬ್ಬರನ್ನು ನಾವು ಪ್ರೀತಿಸ್ಬೋದು. ಒಂದು ಪಾಪಿಯ ಮೇಲೆ ನಾವು ಕನಿಕರ ತೋರಿದ್ರೆ ಮಾತ್ರ ಅವರನ್ನು ನಾವು ಪ್ರೀತಿಸ್ಲಿಕ್ಕೆ ಸಾಧ್ಯ. ಕರುಣೆನೇ ಇಲ್ಲದಿದ್ರೆ ಆ ವ್ಯಕ್ತಿಯ ಬಗ್ಗೆ, ಕನಿಕರನೇ ಇಲ್ಲದೆ ಇದ್ರೆ ನಾವು ಅವರನ್ನು ಪ್ರೀತಿಸ್ಲಿಕ್ಕೆ ಆಗುವುದಿಲ್ಲ. ಕರುಣೆ ಒಟ್ಟಿಗೆ ಪ್ರೀತಿ ಹುಟ್ಟು ಬರ್ತದೆ ಅಲ್ವಾ? ಸೊ ದೇವರ ಹೃದಯವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಕರ್ತನ ಹೇಳ್ತಿದ್ದೆ, ನನಗೆ ಮೊದಲನೇದಾಗಿ ನಿಮ್ಮ ಹೃದಯ ನನ್ನ ಹೃದಯ ತರ ಆಗ್ಬೇಕು. ಅದಕ್ಕೆ ಹೊಸ ಒಡಂಬಡಿಕೆಯ ಶ್ರೇಷ್ಠವಾದಂತ ಆಜ್ಞೆ ಇದಾಗಿದೆ. ಯೇಸು ಸ್ವಾಮಿ ಹೇಳಿದ್ರು, ಇದು ಹೊಸ ಆಜ್ಞೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನದು? ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೀನಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. ಪ್ರೀತಿ ಅಂದ್ರೆ ಅರ್ಥ, ಒಬ್ಬರನ್ನೊಬ್ಬರ ಮೇಲೆ ನೀವು ಕರುಣೆ ತೋರಿಸಿ, ದಯೆ ತೋರಿಸಿ, ಕನಿಕರ ತೋರಿಸಿ. ಯಾಕೆ? ನಾನು ಸಹ ಬಂದಿದ್ದು ನಿಮ್ಮ ಮೇಲೆ ಕನಿಕರ ತೋರಿಸ್ಲಿಕ್ಕೆ. ಆ ಕೃಪೆ ಅಂದ್ರೆ ಏನು? ಕೃಪೆಯೊಳಗೆ ಅಡಗಿದೆ ಕನಿಕರ, ಪ್ರೀತಿ, ದಯೆ, ಪಾಪ ಕ್ಷಮೆ, ಆಶೀರ್ವಾದ. ನಾವಿಷ್ಟು ಪಾಪಿಗಳಾಗಿದ್ರು ದೇವರು ನಮ್ಮನ್ನು ಶಿಕ್ಷಿಸದೆ ಪಾಪ ಕ್ಷಮೆಯನ್ನು ನಾವು ಯಾಚಿಸಿದಾಗ ತಕ್ಷಣವೇ ದೇವರು ಕ್ಷಮಿಸಿ, ಇಷ್ಟು 10, 20, 30 ವರ್ಷಗಳಿಂದ ಮಾಡಿದಂತ ಪಾಪಗಳನ್ನು ಕೆಲವೇ ನಿಮಿಷದಲ್ಲಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವಾದ ಮಾಡುವಂತ ದೇವರು ನಮ್ಮಿಂದ ಏನು ಆಸೆ ಪಡ್ತಾರೆ ಹೇಳಿ? ಅವರು ಮಾಡಿದಂತ ಅದೇ ದಯೆಯನ್ನು ನಾವು ಹೊಂದಿಕೊಂಡು ಪರರಿಗೆ ತೋರಿಸ್ಬೇಕನ್ನೋದೇ ಆಗಿದೆ ಅಲ್ವಾ? ಇದೇ ಆತನ ಆಸೆ. ಸೊ ಇಷ್ಟು ವರ್ಷಗಳ ಪಾಪವನ್ನು ಕ್ಷಣ ಮಾತ್ರದಲ್ಲಿ ಕ್ಷಮಿಸಿದ ದೇವರ ಮುಂದೆ ನಾವು ಇವತ್ತು ಮಾಡಬೇಕಾಗಿರೋದು ಮೊದಲನೇ ಕಾರ್ಯ, ಬೇರೆಯವರ ಬಗ್ಗೆ ನಾವು ಯಾವತ್ತು ಕರುಣೆ ಉಳ್ಳವರಾಗಿರ್ಬೇಕು. ನೋಡಿ, ಲೋಕದ ಪ್ರಕಾರ ನಾವು ನೋಡಕ್ ಹೋದ್ರೆ, ಯಾವತ್ತನು ಕೆಟ್ಟವನಪ್ಪ, ಅವನಿಂದ ಯಾಕೆ ಹೋಗ್ತಾ ಇದೀಯ, ಅವನ ಜೊತೆ ಯಾಕೆ ನಿಲ್ತಿದ್ಯಾ, ಅವನ ಜೊತೆ ಯಾಕೆ ಮಾತಾಡ್ತೀಯ, ಬಿಟ್ಬಿಡು ಅವನ್ನ ಅಂತಾರೆ. ಆದ್ರೆ ಕರುಣೆ ಏನ್ ಹೇಳ್ತದೆ? ಇಲ್ಲ, ವೆಯ್ಟ್ ಮಾಡ ಆ ವ್ಯಕ್ತಿಗೋಸ್ಕರ, ಇವತ್ತಲ್ಲ ನಾಳೆ ಬದಲಾಗ್ತಾನೆ, ನಾಡಿದ್ದು ಬದಲಾಗ್ತಾನೆ, ಇಲ್ಲ ಆಗಿಲ್ವಾ ಪುನಃ ವೆಯ್ಟ್ ಮಾಡ್ತೀನಿ, ಒಂದಲ್ಲ ಒಂದಿನ ಬದಲಾಗ್ತಾನೆ, ದೇವರ ಪ್ರೀತಿಯನ್ನು ಕಂಡುಕೊಳ್ತಾನೆ ಅಂತ ನಮ್ಮ ಹೃದಯದೊಳಗೆ ನಾವು ಅಂದುಕೊಳ್ಳುವಂತ ವಿಚಾರಗಳಿದೆಯಲ್ಲ, ಅವೇ ದೇವರಿಗೆ ಇಷ್ಟವಾದದ್ದು. ಅದೇ ಆ ವಾಕ್ಯದ ಅರ್ಥವಾಗಿದೆ. ಏನದು? ನನಗೆ ಯಜ್ಞ ಬೇಡ, ಕರುಣೆಯೇ ಬೇಕೆನ್ನೋದು. ಆಮೇಲೆ ನೋಡಿ, ಇನ್ನೊಂದು ರೀತಿಯಲ್ಲಿ ನಾನು ಅರ್ಥ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಯೇಸುವನ್ನು ನಂಬಿ ಅನೇಕ ವರ್ಷಗಳಾಗಿದೆ ಅಲ್ವಾ? ಯೇಸು ಕ್ರಿಸ್ತನನ್ನು ನಂಬ್ತಾ ಇದ್ದೇವೆ, ಆತನ ವಾಕ್ಯವನ್ನು ಪಾಲಿಸ್ತಾ ಇದ್ದೇವೆ. ಈ ಇಷ್ಟು ಸಮಯದಿಂದ ನಾವು ಯೇಸುವಿನನ್ನು ಹಿಂಬಾಲಿಸ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ತಪ್ಪುಗಳಾಗಿಲ್ವಾ? ಎಷ್ಟೋ ಸಲ ಆಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟೋ ಸಲ, 100 ಸಲ ನಾವು ಸಹ ಯೇಸುವನ್ನು ತಿಳಿದು, ಸತ್ಯವನ್ನು ಅರಿತು, ಆತನ ದಯೆ ಪ್ರೀತಿಯನ್ನು ಹೊಂದಿಕೊಂಡು, ಆದರೂ ಸಹ ನಾವು ತಪ್ಪುಗಳನ್ನು ಮಾಡ್ತಾನೇ ಇದ್ದೇವೆ. ಆದ್ರೆ ಕರ್ತನ ನಮ್ಮನ್ನು ಶಿಕ್ಷಿಸಿದ್ದಾರಾ? ನೋ, ರೈಟ್? ನಮ್ಮನ್ನು ಶಿಕ್ಷಿಸಿಲ್ಲ. ಹಾಗಾಗಿ ನಾವು ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನಾವು ಈ ದೀರ್ಘವಾಗಿ ಕ್ರಿಸ್ತ ಯೇಸುವಿನಲ್ಲಿ ಬದುಕ್ತಾ ಇರುವಂತ ಈ ಜೀವಿತ ಕಾಲದಲ್ಲಿ ಪುನಃ ಪುನಃ ಮಾಡಿದಂತ ತಪ್ಪಿಗೆ ಒಂದು ವೇಳೆ ಕರ್ತನು ನಮ್ಮನ್ನು ಶಿಕ್ಷಿಸಿದ್ದೇ ಆದರೆ, ಇವತ್ತು ನಾವು ಯಾರು ಸಹ ಕ್ರಿಸ್ತರು ಬದುಕುಳಿತಿರ್ಲಿಲ್ಲ. ಇಮ್ಮಿಡಿಯೇಟ್ ಆಗಿ ನಮಗೆ ಜಡ್ಜ್ಮೆಂಟ್ ಆಗ್ತಿತ್ತು, ನ್ಯಾಯ ತೀರ್ಪು ಆಗ್ತಿತ್ತು. ಇವತ್ತು ಆಗಿಲ್ಲ ಅಂತ ಹೇಳಿದ್ರೆ ಅರ್ಥ, ಆತನು
ದೀರ್ಘ ಕರುಣೆ ಉಳ್ಳವನಾಗಿರುವುದಕ್ಕೋಸ್ಕರ ನಮ್ಮನ್ನು ನಿರಂತರವಾಗಿ ದಯೆಯನ್ನು ತೋರಿಸಿ, ಪ್ರೀತಿಯನ್ನು ತೋರಿಸಿ, ಪದೇ ಪದೇ ತಪ್ಪುಗಳನ್ನು ಕ್ಷಮಿಸುತ್ತಾ ನಮ್ಮನ್ನು ಇವತ್ತಿನವರೆಗೆ ಬಲಪಡಿಸಿ ನಡೆಸ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಇಮಿಡಿಯೇಟ್ ಆಗಿ ನಮ್ಮನ್ನು ಶಿಕ್ಷಿಸ್ತಾ ಇಲ್ಲ ಇವತ್ತು. ನೋಡಿ, ಮನುಷ್ಯನ ಸೋಲಿಗೆ ಮುಖ್ಯವಾದ ಕಾರಣ, ಒಬ್ಬ ಮನುಷ್ಯ ಜೀವಿತದಲ್ಲಿ ಸೋತು ಹೋಗಿದ್ದಾನೆ. ಅವನ ಎಲ್ಲಾ ಭಾಗದಲ್ಲಿ, ಜೀವಿತದ ಪ್ರತಿಯೊಂದು ಭಾಗದಲ್ಲಿ ಅವನು ಸೋತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮಗೆಲ್ಲರಿಗೂ ಗೊತ್ತುಂಟು, ಅದು ಪಾಪದ ನಿಮಿತ್ತವಾಗಿದೆ. ಈ ಭೂಮಿಗೆ ಶಾಪ ಬಂದಿದ್ದು ಪಾಪದ ನಿಮಿತ್ತ, ಇಡೀ ಮನುಷ್ಯನಿಗೂ ಶಾಪ ಬಂದಿದ್ದು ಪಾಪದ ನಿಮಿತ್ತ, ರೋಗವು ಬಂದದ್ದು ಪಾಪದ ನಿಮಿತ್ತ, ಬಡತನ ಬಂದದ್ದು, ದರಿದ್ರತನ ಬಂದದ್ದು ಪಾಪದ ನಿಮಿತ್ತ. ಎಲ್ಲದಕ್ಕೂ ಮೂಲ ಕಾರಣ ಪಾಪವಾಗಿದೆ. ಆದರೆ ಇವತ್ತು ಆತನ ಸತ್ಯವನ್ನು ತಿಳಿದು, ಕ್ಷಮೆಯನ್ನು ಹೊಂದಿಕೊಂಡು, ಪ್ರೀತಿಯನ್ನು ಅನುಭವಿಸಿ, ಧಾರಾಳವಾದ ಒಳ್ಳೆತನವನ್ನು ಅನುಭವಿಸಿ ಸಹ ನಾವು ತಪ್ಪು ಮಾಡ್ತಾ ಇರುವಾಗ ಆತನು ನಮಗೆ ಇವತ್ತು ಸಹ ಪ್ರೀತಿಸ್ತಾ ಇದ್ದಾನೆ, ಕರುಣೆಯನ್ನು ತೋರಿಸ್ತಾ ಇದ್ದಾನೆ, ನಿರಂತರವಾಗಿ ಕರುಣೆ ತೋರಿಸ್ತಾ ಇದ್ದಾನೆ. ಅಂದ ಮೇಲೆ ಇವತ್ತು ಆತನು ನಮ್ಮಿಂದ ಇಷ್ಟಪಡುವುದಿದೇ ಆಗಿದೆ. ನಮ್ಮ ಹೃದಯದೊಳಗೆ ಕರುಣೆಯು ಧಾರಾಳವಾಗಿ ಇವತ್ತು ಹರಿಬೇಕು, ತುಂಬಬೇಕು, ತುಳುಕಬೇಕು, ಬೇರೆಯವರಿಗೂ ಸಾಧು ಸಿಗಬೇಕು. ನಮ್ಮ ಹೃದಯದಿಂದ ಅಲ್ಲದೆ ಬೇರೆ ಯಾರ ಹೃದಯದಿಂದ ಈ ಲೋಕಕ್ಕೆ ಕರುಣೆ ಸಿಗ್ತದೆ ಹೇಳಿ? ಆತನ ಮಕ್ಕಳಲ್ಲದೆ ಬೇರೆ ಯಾರ ಮುಖಾಂತರ ಈ ಲೋಕಕ್ಕೆ ಕರುಣೆ ಸಿಗ್ತದೆ ಹೇಳಿ? ಆಮೇಲೆ ಆ ಕರುಣೆಯನ್ನು ನಾವು ಅನುಭವಿಸಿ ನೋಡಿದಾಗ ಆ ಕರುಣೆ ನಮ್ಮ ಜೀವಿತದಲ್ಲಿ ಇನ್ನಷ್ಟು ಹೆಚ್ಚಾಗಿ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ವಾಕ್ಯ ಓದುವ. ಲೆಟ್ಸ್ ರೀಡ್ ಮ್ಯಾಥ್ಯೂ 5:7. ಮತ್ತಾಯ 5:7. ಮತ್ತಾಯ 5:7. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಆಮೇನ್. ಸಿಸ್ಟರ್ ಪುನಃ ಓದಿ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಆಮೇನ್. ಆಮೆನ್. ಎಷ್ಟು ಅದ್ಭುತವಾಗಿದೆ ನೋಡಿ. ಕರುಣೆ ತೋರಿಸುವವರು ಧನ್ಯರು, ಅವರು ಪುನಃ ಪುನಃ ಅವರ ಜೀವಿತದಲ್ಲಿಯೂ ಸಹ ಹೆಚ್ಚೆಚ್ಚಾಗಿ ಕರುಣೆಯನ್ನು ಹೊಂದಿಕೊಳ್ಳುತ್ತಾ ಹೋಗುವರು. ನೋಡಿ, ನಮ್ಮ ಜೀವಿತದ ಅನೇಕ ಏರಿಯಾದಲ್ಲಿ ನಮಗೆ ಇವತ್ತು ಅನೇಕ ಸಂಗತಿಗಳ ಅವಶ್ಯಕತೆಗಳು ಉಂಟಾ ಇಲ್ವಾ? ಅನೇಕ ಏರಿಯಾದಲ್ಲಿ ನಮಗೆ ಆ ಸಂಗತಿಗಳು ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅಂದ್ರೆ ಸಮ್ವೇರ್ ಎಲ್ಲೋ ಒಂದ್ ಕಡೆ ಆ ಪ್ರಾರ್ಥನೆಗೆ ಉತ್ತರ ಸಿಗದ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆದ ರೀಸನ್ ನಾವು ಇವತ್ತು ಕಂಡುಕೊಳ್ಬಹುದು. ಅಲ್ಲಿ ಕರುಣೆಯ ಅವಶ್ಯಕತೆ ಇದೆ. ಕರುಣೆಯ ಒಂದು ಹನಿ ಸಹ ನಮ್ಮ ಜೀವಿತದಲ್ಲಿ ಇದ್ರೆ ಉಂಟಲ್ಲ, ಆಮೇಲೆ ನಮಗೆ ಯಾವ ರೀತಿಯ ಪರಿಸ್ಥಿತಿಗಳು ನಮಗೆ ಈ ತೊಂದರೆ ಕೊಡುವುದೇ ಇಲ್ಲ. ಒಂದು ಹನಿ ಕರುಣೆ, ಆತನ ಕರುಣೆ ನಮ್ಮ ಜೀವಿತದಲ್ಲಿ ಇದ್ರೆ ನಮ್ಮ ಜೀವಿತ ಏನು ಸಾರ್ಥಕ ಅಂತ ಹೇಳ್ತೀವಲ್ಲ, ಐ ಮೀನ್ ಪರಿಪೂರ್ಣವಾಗ್ತದೆ. ಯಾವತ್ತು ನಾವು ಕೊರತೆಗಾಗಿ ತವಕ ಪಡುವುದಿಲ್ಲ, ಚಿಂತೆ ಪಡುವುದಿಲ್ಲ, ಅಥವಾ ಟೆನ್ಷನ್ ನಾವು ತಗೊಳ್ಳೋದಿಲ್ಲ. ಅದು ಆರೋಗ್ಯವಾಗಿರ್ಲಿ, ಫೈನಾನ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಹೌದಾ, ಯಾವುದೇ ಏರಿಯಾದಲ್ಲಾದ್ರೂ ಆತನ ಕರುಣೆ ಇದ್ಬಿಟ್ರೆ ಎಲ್ಲ ಏರಿಯಾದಲ್ಲೂ ನಮ್ಮನ್ನು ನಡೆಸ್ತದೆ. ಅದೇ ಮೊದಲನೇ ವಾಕ್ಯ ನಾವು ಓದಿದ್ವಲ್ಲ, ಅಲ್ಲಿ ಅದೇ ಬರೆಯಲ್ಪಟ್ಟಿದೆ ನೋಡಿ. ನಾನೇ ನಿಮಗೆ ಓದ್ತೀನಿ. ಹೀಬ್ರೂ 4:16 ಹೀಗೆ ಬರ್ದಿದೆ ನೋಡಿ. ಇಂಗ್ಲಿಷಲ್ಲಿ ಚೆನ್ನಾಗಿ ಬರ್ದಿದೆ. Therefore let us come boldly to the throne of grace, so that we may obtain mercy and find grace to help in the time of need. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡಿ. ಆತನ ದಯೆಯಿಂದ ಸಮಯಕ್ಕೆ ಉಚಿತವಾಗಿ ನಮಗೆ ಸಹಾಯ ದೊರೆಯುವುದು. ಅರ್ಥ ಆಗ್ತಿದ್ಯಾ? ಇದು ಕರುಣೆಯಿಂದ ಸಿಗುವಂತದ್ದಾಗಿದೆ.
ಇದು ಕರುಣೆ ಅಂತ ಸಿಗುವಂಥದ್ದಾಗಿದೆ. ಸಮಯಕ್ಕೆ ತಕ್ಕಂತೆ ನಮ್ಮ ಒಂದೊಂದು ಅವಶ್ಯಕತೆಗಳು ಯಾವ ರೀತಿ ಪೂರ್ಣವಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಸಹ ಮಾಡಬೇಕಾಗಿಲ್ಲ. ಯಾಕೆ ವಾಕ್ಯ ಹೇಳ್ತದೆ, ನಾವು ಕೇಳುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚಿನದಾಗಿ ಆತನು ಕೊಡಲು ಆತನ ಹೃದಯ ತಯಾರಾಗಿರುತ್ತದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬರೆದಿದೆಯಾ ಇಲ್ವಾ? ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ, ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಾನು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ ದೇವರ ಆ ವಾಕ್ಯ ಸತ್ಯ ಅಲ್ವಾ? ಸುಳ್ಳಾಗಿದೆಯಾ? ಇಲ್ಲ, ಸತ್ಯ ಅದು. ನೋಡಿ, ಕೆಲವೊಂದು ಕುಟುಂಬವನ್ನು ನೋಡಿ ನೀವು, ಟೈಮ್ ಅವರು ಬಿಲಿವರ್ ಆಗಿರುವುದಿಲ್ಲ, ಕೆಲವರು ಬಿಲಿವರ್ ಆಗಿರ್ತಾರೆ. ಅವ್ರ ಜೀವಿತದಲ್ಲಿ ಆಶೀರ್ವಾದ ಅಂದ್ರೆ ಯಾವುದೇ ಕೊರತೆ ಇರುವುದಿಲ್ಲ. ನೋಡಿದ್ದೀರಾ ಇಂಥ ಕುಟುಂಬಗಳನ್ನು? ದೇ ಆರ್ ಸ್ಯಾಟಿಸ್ಫೈಡ್, ಪರಿಪೂರ್ಣವಾಗಿರುತ್ತೆ. ಅವರಿಗೆಲ್ಲ ಅವಶ್ಯಕತೆಗಳು ಒಂದೊಂದಾಗಿ ಫುಲ್ಫಿಲ್ ಆಗಿರುತ್ತೆ. ಬಿಕಾಸ್ ಅವರ ಸಂತತಿಯ ಮೂಲಕ ಬಂದಂತ ಆಶೀರ್ವಾದವದು. ದಟ್ ಈಸ್ ಕಾಲ್ಡ್ ಗ್ರೇಸ್. ಅದು ಫಾಲೋ ಆಗ್ತಾ ಇರುತ್ತೆ, ಆ ಕರುಣೆ ಫಾಲೋ ಆಗ್ತಾ ಇರುತ್ತೆ, ದೇವರ ದಯೆ ಫಾಲೋ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವಿವತ್ತು ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಈ ಒಂದು ಆಶೀರ್ವಾದವನ್ನು ಹೊಂದ್ಕೊಳ್ಬೇಕಾದ್ರೆ ನಾವು ನಮ್ಮ ಹೃದಯವನ್ನು ಮೊದಲು ಕರುಣೆಯುಳ್ಳವರಾಗಿ ಮಾರ್ಪಡಿಸೋಣ. ಸಿಗುವಂತ ಪ್ರತಿ ಅವಸರದಲ್ಲಿ ಪರರಿಗೋಸ್ಕರ ನಾವು ಕರುಣೆ ತೋರಿಸ್ತಾ ಇರೋಣ. ನೋಡಿ, ಕೆಲವೊಮ್ಮೆ ಕರುಣೆ ತೋರಿಸೋದಂದ್ರೆ ಏನೋ ಒಂದು ವಸ್ತು ಕೊಡುವುದು ಮಾತ್ರವಲ್ಲ, ಪ್ರೀತಿಯಿಂದ ಮಾತಾಡುವಂತ 2 ಶಬ್ದಗಳು ಮುಂದಿನ ವ್ಯಕ್ತಿಯ ಮನಸ್ಸನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಉಂಟು. ಅರ್ಥ ಆಗ್ತಿದ್ಯಾ? ಸಹೋದರ, ಸಹೋದರಿ, ಚೆನ್ನಾಗಿದೀಯಾ ನೀನು? ಆರೋಗ್ಯ ಹೇಗಿದೆ? ನಿನ್ನ ಬದುಕು ಹೇಗೆ ಹೋಗ್ತಾ ಇದೆ? ಎಲ್ಲವೂ ಚೆನ್ನಾಗಾಗುತ್ತೆ, ದೇವರ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಬರುತ್ತೆ ಅಂತ ಈ ಪ್ರೀತಿಯಿಂದ ಮಾತಾಡುವ, ಕರುಣೆಯಿಂದ ಮಾತಾಡುವ ಈ ಕೆಲವು ಶಬ್ದಗಳು ಆ ವ್ಯಕ್ತಿಯ ಜೀವಿತಕ್ಕೆ ಒಂದು ದೊಡ್ಡ ಮಾರ್ಪಾಡನ್ನು ಕೊಡ್ಲಿಕ್ಕೆ ಸಾಧ್ಯ ಉಂಟು. ಆಮೇನ್. ಸೊ ಅದಕ್ಕೋಸ್ಕರ ನಮ್ಮ ಹೃದಯವನ್ನು ಕರುಣೆಯುಳ್ಳವರಾಗಿ ಮಾರ್ಪಡಿಸೋಣ. ಹೇಗೆ ನಮ್ಮ ಕರ್ತನ ಹೃದಯ ಕರುಣೆಯಿಂದ ತುಂಬಿಕೊಂಡಿದೆಯೋ ಅದೇ ರೀತಿಯಾಗಿ ನಮ್ಮ ಹೃದಯವನ್ನು ಸಹ ನಾವು ಫುಲ್ ಆಫ್ ಮರ್ಸಿ ಅಂದ್ರೆ ಪೂರ್ಣ ಕರುಣೆಯಿಂದ ತುಂಬಿಸಿಕೊಳ್ಳುವುದಾದ್ರೆ ನಾವು ಒಂದು ಸ್ಪೆಷಲ್ ವ್ಯಕ್ತಿಗಳಾಗಿ ಮಾರ್ಪಡ್ತೀವಿ. ಇವತ್ತು ಈ ವಾಕ್ಯ ಹೇಳಿದ ಹಾಗೆ ಕರುಣೆ ತೋರಿಸುವುದಾದರೆ ನಿಮಗೂ ಸಹ ಕರುಣೆ ದೊರೆಯುವುದು. ನಾವು ಎಷ್ಟು ಕೊಡ್ತಾ ಇರ್ತೀವಿ ಕರುಣೆಯನ್ನು, ಅಷ್ಟು ನಮಗೆ ಕರುಣೆ ಸಿಗ್ತಾ ಇರ್ತದೆ. ಇಲ್ಲಿ ಲಾಜಿಕ್ ಅನ್ನು ನೋಡಿ, ಈ ಸಿಸ್ಟಮ್ ಅನ್ನು ನೋಡಿ, ಈ ರೂಲ್ ಅನ್ನು ನೋಡಿ. ನೀವು ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಅದು ಹಣದ ವಿಷಯ ಮಾತ್ರ ಅಲ್ಲ, ಇಲ್ಲಿ ಕರುಣೆ ವಿಷಯ ತೋರಿಸಿದ್ದಾರೆ ದೇವರು. ಆಮೇಲೆ ಒಬ್ಬ ಪಾಪಿಯನ್ನು ನೋಡಿದಾಗ, ತಪ್ಪು ಮಾಡಿದ ವ್ಯಕ್ತಿಯನ್ನು ನೋಡಿದಾಗ, ನಮ್ಮ ನೆರೆಹೊರೆಯವರನ್ನು ನಾವು ನೋಡಿದಾಗ, ಅವ್ರು ತಪ್ಪು ಮಾಡ್ತಾ ಇದ್ರು ಸಹ ಆ ವ್ಯಕ್ತಿಯನ್ನು ಹೋಗಿ ಮಾತಾಡಿಸಿದಾಗ ಅವರಿಗೆ ಕರುಣೆ ಸಿಗ್ತದೆ. ಆವಾಗ ದೇವರು ಇನ್ನಷ್ಟು ದಯೆಯನ್ನು ನಮ್ಮ ಮೇಲೆ ಸುರಿಸ್ತಾರೆ. ಆಮೇಲೆ ಅವಾಗ ಅದ್ಭುತವಾಗಿರುತ್ತೆ ಬದುಕು. ಎಲ್ಲಕ್ಕಿಂತ ಮೊದಲು ನಮ್ಮ ಮನಸ್ಸು ನೆಮ್ಮದಿ ಮತ್ತು ಶಾಂತವಾಗಿರುತ್ತೆ. ಯಾಕೆ? ಯಾವಾಗ ನಮ್ಮ ಮೇಲೆ ಅಂದ್ರೆ ನಮ್ಮ ಜೀವಿತದಲ್ಲಿ ಹೆಚ್ಚಿನ ಕರುಣೆ ಮತ್ತು ದಯೆ, ಕೃಪೆ ತುಂಬಿರುತ್ತೋ ನಮ್ಮ ಮನಸ್ಸು ಮೊದಲು ಶಾಂತವಾಗಿ ಬಿಹೇವ್ ಮಾಡುತ್ತೆ. ಯಾವುದೇ ಪ್ರಕಾರದ ಗೊಂದಲಗಳಿರುವುದಿಲ್ಲ, ಸಂಗತಿಗಳೆಲ್ಲ ಸ್ಪಷ್ಟವಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ, ಎಲ್ಲ ಮೈಂಡ್ ಸೆಟ್ ಕ್ಲಿಯರ್ ಆಗಿರುತ್ತೆ. ಅನೇಕ ಅವಶ್ಯಕತೆಗಳ ಚಿಂತೆಗಳಿದ್ದರೂ ಸಹ ಪದೇ ಪದೇ ಅದನ್ನೇ ಆಲೋಚನೆ ಮಾಡಿ ನಾವು ಚಿಂತೆಗೊಳಗಾಗುವುದಿಲ್ಲ. ಯಾಕಂದ್ರೆ ಗ್ರೇಸ್, ಆ ಕರುಣೆ ನಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ಅದಕ್ಕೆ ಪೌಲನು ತನ್ನ ಜೀವಿತದಲ್ಲಿ, ತನ್ನ ಶರೀರದಲ್ಲಿ ಏನೋ ಒಂದು ತೊಂದರೆಗೊಳಗಾಗಿ 3 ಸಲ ಪ್ರಾರ್ಥನೆ ಮಾಡಿದ್ರು. ದೇವರು ತೊಂದರೆಯನ್ನು ಹೋಗಲಾಡಿಸದೆ ಮೊದಲು ಹೇಳಿದ ಮಾತು ಇದಾಗಿದೆ, ನನ್ನ ಕೃಪೆ ನಿನಗೆ ಸಾಕು. ಅರ್ಥ ಆಗ್ತಾ ಇದೆಯಾ? ನಮಗೆ ಮೊದಲು ಆಶೀರ್ವಾದ ಅಲ್ಲ ಬೇಕಾಗಿರೋದು, ದೇವರ ಕರುಣೆ ನಮಗೆ ಬೇಕಾಗಿರೋದು. ಆ ಕರುಣೆಯ ಒಳಗೆ ಆಶೀರ್ವಾದ ಅಡಕವಾಗಿದೆ. ನೇರವಾಗಿ ಹೇಳ್ಬೇಕಂದ್ರೆ ಕರುಣೆಯೊಳಗೆ, ದೇವರು ತೋರಿಸುವ ಕರುಣೆಯೊಳಗೆ ಎಲ್ಲ ಆಶೀರ್ವಾದವು ಅಡಕವಾಗಿದೆ. ಆಮೆನ್. ನೋಡಿ, ಮೋಶೆಯ ಮೂಲಕ ಧರ್ಮಶಾಸ್ತ್ರವು ಕೊಡಲ್ಪಟ್ಟು, ಆದರೆ ಯೇಸು ಕ್ರಿಸ್ತನ ಮೂಲಕ
ಕೃಪೆಯು ಮತ್ತು ಸತ್ಯವು ಬಂತು ಅಥವಾ ಕೊಂಡು ಬಂದರು ಅಂತ ಬರೆಯಲ್ಪಟ್ಟಿದೆ ಯೋಹಾನ 1:17 ಅಲ್ವಾ. ಅಂದ್ರೆ ಮೋಶೆ ಮೂಲಕ ಮನುಷ್ಯನನ್ನು ಖಂಡಿಸುವಂತ ಅನೇಕ ಆಜ್ಞೆಗಳು ಬಂತು. ಹೀಗೆ ಮಾಡಬೇಡ, ಹೀಗೆ ಮಾಡಿದ್ರೆ ಹಾಗೆ ಆಗತ್ತೆ ಅಂತ ಖಂಡಿಸುವಂತ ಆಜ್ಞೆಗಳು ಬಂದವು. ಆದ್ರೆ ಯೇಸು ಕ್ರಿಸ್ತನ ಮೂಲಕ ಏನು ಬಂತು? ನೀನು ಪಾಪಿಯಾಗಿದ್ಯಾ, ನಿನ್ನನ್ನು ದೇವರು ಪ್ರೀತಿಸುತ್ತಾರೆ. ನೀನು ಕೇವಲ ನಂಬಿಕೆಯನ್ನು ಇಟ್ಟರೆ ಸಾಕು, ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಕೇವಲ ನಂಬಿಕೆ ಇಡುವುದರಿಂದ ನಿನ್ನ ದರಿದ್ರತನ ಹೋಗಿ, ನಿನ್ನ ಬಂಧನಗಳು ಬಿಚ್ಚಲ್ಪಟ್ಟು, ನಿನಗೆ ರೋಗಗಳು ಸೌಖ್ಯವಾಗಿ, ನಿನ್ನ ಬಡತನವು ದೂರವಾಗಿ, ನಿನಗೆ ನೆಮ್ಮದಿ ಸಿಗುವುದು. ಪ್ರೈಸ್ ದಿ ಲಾರ್ಡ್. ನಾನು ಶಾಂತ ಮನಸ್ಸುಳ್ಳವನು ಅಂತ ಹೇಳಿದ್ದಾರೆ ಸ್ವಾಮಿ ಅಲ್ವಾ. ನಾನು ದೀನ ಮನಸ್ಸುಳ್ಳವನು, ನನ್ನಿಂದ ಕಲಿತುಕೊಳ್ಳಿರಿ ಅಂತ ಹೇಳ್ತಾರೆ ಸ್ವಾಮಿ. ನನ್ನಿಂದ ಕಲಿತುಕೊಳ್ಳಿರಿ, ನಾನು ಎಷ್ಟು ಒಳ್ಳೆಯವನು, ನಾನು ದೀನ ಮನಸ್ಸುಳ್ಳವನು, ನಾನು ಕರುಣೆಯುಳ್ಳವನು. ಕರುಣೆ ತೋರಿಸುವ ದೇವರು, ಯುಗ ಯುಗಾಂತರ ಕರುಣೆಯನ್ನು ತೋರಿಸುವ ದೇವರು. ಆಮೆನ್. ಸೊ ಇನ್ನೊಂದು ವಾಕ್ಯದಲ್ಲಿ ಬರೆದಿದೆ ಹಳ ಒಡಂಬಡಿಕೆಯಲ್ಲಿ, ಕೀರ್ತನೆ 136:1 ಓದಿ. ಕೀರ್ತನೆ 136, Psalm 136 verse 1. Give thanks to the Lord, for he is good. Yes, his mercy endures forever. Love and his word. ಕನ್ನಡದಲ್ಲಿ ಓದಿ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಕೃಪೆಯು ಶಾಶ್ವತವಾದುದು. ಇಂಗ್ಲಿಷ್ ಅಲ್ಲಿ ಮರ್ಸಿ ಅಂತ ಬರೆಯಲ್ಪಟ್ಟಿದೆ. ಕೃಪೆ, ದಯೆ, ಕರುಣೆ ಇವೆಲ್ಲ ಒಂದೇ ತರದ ಅರ್ಥವನ್ನು ಹೊಂದ್ಕೊಂಡಿದೆ. ಆಮೇಲೆ ಒಂದೇ ತರದ ಅರ್ಥ ಹೊಂದ್ಕೊಂಡಿದೆ. ಆತನ ಕರುಣೆ ಶಾಶ್ವತವಾದದ್ದು, ನಿರಂತರವಾದದ್ದು, ಕಂಟಿನ್ಯೂಸ್ ಆಗಿ ಇರುವಂಥದ್ದು, ಮಧ್ಯೆ ಸ್ಟಾಪ್ ಆಗಲ್ಲ. ನಾವು ಮನುಷ್ಯರು ಏನಾಗ್ತೀವಿ? ಸ್ಟಾಪ್ ಮಾಡ್ತೀವಿ. ನಾವು ಮನುಷ್ಯರು ಸ್ಟಾಪ್ ಮಾಡ್ತೀವಿ. ಪ್ರೀತಿಸ್ತಾ ಇರ್ತೀವಿ ಒಬ್ಬರನ್ನು, ಒಳ್ಳೇದಾಗಿ ಅವರ ಮೇಲೆ ಕರುಣೆ ತೋರಿಸ್ತಾ ಇರ್ತೀವಿ. ಯಾವಾಗ ಆ ವ್ಯಕ್ತಿ ಕೆಟ್ಟವನು ಅಂತ ತಿಳಿದು ಬರ್ತದೋ ಅವತ್ತಿಂದ ನಾವು ಅವರ ಮೇಲೆ ಪ್ರೀತಿಸುವುದಾಗಲಿ, ಸಹಾಯ ಮಾಡೋದಾಗಲಿ, ಕರುಣೆ ತೋರಿಸುವುದಾಗಲಿ ಇವನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ. ಯಾಕೆಂದ್ರೆ ನಾವು ಮನುಷ್ಯರು, ಮನುಷ್ಯನ ಸ್ವಭಾವ ಹಾಗೆ. ಬಟ್ ದೇವರು ಹಾಗಲ್ಲ. ಆತನು ಒಮ್ಮೆ ಪ್ರೀತಿಸಿದ್ದಾನೆ ಅಂತ ಹೇಳಿದ್ರೆ ಆತನ ಪ್ರೀತಿ ಶಾಶ್ವತ, ನಿರಂತರ. ಆತನು ಕರುಣೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಆತನ ಕರುಣೆ ಶಾಶ್ವತವಾಗಿದೆ. ಇವತ್ತು ಭೂಲೋಕದಲ್ಲೆಲ್ಲ ಪಾಪ ತುಂಬಿ ತುಳುಕ್ತಾ ಇದೆ ಅಲ್ವಾ? ಪಾಪ ಇದೆ ಅಲ್ವಾ? ಭೂಮಿಯಲ್ಲಿ ಫುಲ್ ಆಗಿ ಪಾಪ ತುಂಬಿ ತುಳುಕ್ತಾ ಇದೆ. ದೇವರು ಈ ಭೂಮಿಯನ್ನು ಅಲಗಲಿಸ್ಲಿಕ್ಕೆ ಸಾಧ್ಯ ಉಂಟಲ್ವಾ? ಒಂದೇ ಒಂದು ಶಬ್ದ ಹೇಳಿದ್ರೆ ಭೂಮಿ ತಾನು ನಿಂತ ಸ್ಥಳದಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಉಂಟು, ಅಥವಾ ಬೆಂಕಿಯಾಗಿ ಸುಟ್ಟು ಭಸ್ಮ ಆಗ್ಲಿಕ್ಕೂ ಸಾಧ್ಯ ಉಂಟು. ಒಂದೇ ಮಾತು ಸಾಕು, ಮಾಡಬಹುದು ದೇವರು. ಯಾಕೆ ಮಾಡ್ತಾ ಇಲ್ಲ? ಕಾರಣ ಆತನ ಕರುಣೆ ಶಾಶ್ವತ, ಆದರೆ ಆತನ ತೀರ್ಪು ತಾತ್ಕಾಲಿಕ, ಸ್ವಲ್ಪ ಸಮಯಕ್ಕೆ ಮಾತ್ರ. ಅದು ಕೊನೆಯದಾಗಿ ಇಟ್ಟಿದ್ದಾರೆ, ಆ ನಂತರ ಅದು ಕಂಟಿನ್ಯೂ ಆಗತ್ತೆ. ಇವಾಗ ಇಷ್ಟು ವರ್ಷಗಳಿಂದ ಈ ಭೂಮಿ ಹಾಗೇ ಇದೆ ಅಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಅವರು ಜಡ್ಜ್ ಮಾಡ್ತಾ ಇದ್ದಾರೆ. ಬಟ್ ಶಾಶ್ವತವಾದ ಕರುಣೆ ಜನರ ಮೇಲೆ ಇರುವುದಕ್ಕೋಸ್ಕರ ಎಲ್ಲರನ್ನೂ ತೀರ್ಪು ಮಾಡದೆ, ಖಂಡಿಸದೆ, ಅವರು ಕೊನೆಯ ನ್ಯಾಯ ತೀರ್ಪಿಗಾಗಿ ಇವತ್ತು ಸಹ ಕರುಣೆಯುಳ್ಳವರಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಮಗ, ನನ್ನ ಮಗಳು ಬದಲಾಗಿ ನನ್ನ ಹತ್ತಿರ ಬರ್ತಾರೆ ಅಂತ. ಇಂಥ ಕರುಣೆಯುಳ್ಳ ದೇವರನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ಹಾಗಾಗಿ ಆತನ ಮಕ್ಕಳಾದ ನಮ್ಮೆಲ್ಲರಿಗೆ ಇರುವಂತ ಸಂದೇಶ ಇವತ್ತೇನಾಗಿದೆ? ನಮ್ಮ ಹೃದಯದೊಳಗೆ ಆತನಿಗೋಸ್ಕರ ಹೆಚ್ಚಾದ ಕರುಣೆಯನ್ನು ನಾವು ಹುಟ್ಟಿಸ್ಕೊಳ್ಳೋಣ. ಬೇರೆಯವರಿಗೆ ಕರುಣೆ ತೋರಿಸ್ತಾ ಇರೋಣ. ಎಲ್ಲ ವಿಧದಲ್ಲಿ, ಯಾವ ವಿಧದಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಉಂಟೋ ಅವೆಲ್ಲ ರೀತಿಯಲ್ಲಿ ನಾವು ಪರರಿಗೆ ಹೆಚ್ಚಿನ ಕರುಣೆಯನ್ನು ತೋರಿಸುವಾಗ ದೇವರು ಸಹ
ನಮ್ಮ ಕರ್ತನು ಸಹ ಅತೀ ಕರುಣೆಯುಳ್ಳವನು ಆಗಿರುವುದರಿಂದ, ದೀರ್ಘ ಶಾಂತವುಳ್ಳವನಾಗಿರುವುದರಿಂದ, ಅವರ ಹೃದಯದೊಳಗಿರುವ ಆ ಕರುಣೆಯ ಮುಖಾಂತರ ನಮ್ಮ ಜೀವಿತದಲ್ಲಿ ಹೆಚ್ಚಿನ ಕರುಣೆಯನ್ನು ಸುರಿಸುವವನು. ಹಾಗೆ ಸುರಿಸುವಾಗ ನಮ್ಮ ಜೀವಿತವು ಸಂಪೂರ್ಣವಾಗುವುದು. ಯಾವ ಕೊರತೆಗಾಗಿ ನಾವು ತವಕ ಪಡದೆ ಸಮಯಕ್ಕೆ ಉಚಿತವಾಗಿ ನಮ್ಮ ಬದುಕಿಗೆ ಬೇಕಾಗಿರುವಂತ ಸರ್ವವು ನಮಗೆ ದಯಪಾಲಿಸುವುದು, ನಮಗೆ ಸಿಗುವುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆತನಿಗೆ ಆಮೆನ್. ತಿಳಿದಿದೆ ಏನು ಬೇಕು ಏನು ಬೇಡ ಅಂತ. ತಿಳಿದಿದೆ ಇಲ್ವೋ? ಯೇಸುಸ್ವಾಮಿ ಹೇಳ್ತಾರೆ ಮತ್ತೆ 6ನೇ ಅಧ್ಯಾಯದಲ್ಲಿ, ತಂದೆಯಾದ ದೇವರಿಗೆ ಎಲ್ಲವೂ ತಿಳಿದಿದೆ, ತಿಳಿದೇ ಇರುವುದು ನಮಗೆ. ನೋಡಿ ಈ ವಾಕ್ಯವನ್ನು ಓದಿ 6ನೇ ಅಧ್ಯಾಯಕ್ಕೆ ಬರೋಣ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ, Matthew chapter 6. ಆರನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, Matthew 6:8. ಆದ್ದರಿಂದ ಹ್ಮ್. ನೀವು ಅವರ ಹಾಗೆ ಆಗಬೇಡಿರಿ. ಹ್ಮ್. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೇನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಆಮೇನ್. See, for your Father knows what things you need before you ask him. See that? ಎಷ್ಟು ವಂಡರ್ಫುಲ್ ಆಗಿದೆ ಅಲ್ವಾ? ನಮ್ಮ ಅಪ್ಪನಿಗೆ ತಿಳಿದಿದೆ, ಆದ್ರೂ ಸಹ ನಾವು ಹೋಗಿ ಕೆಲವೊಮ್ಮೆ ಒತ್ತಾಯದ ಮೇರೆಗೆ ನನಗೆ ಬೇಕು 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 ಅಂತ ಕೇಳ್ತೀವಿ. ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳು ಅಂತ ಹೇಳಿದ್ದಾರೆ, ರೈಟ್? ಬಟ್ ಒಂದು ಮೆಚುರಿಟಿ ಬಂದಾಗ, ಮೆಚುರಿಟಿಗೆ ಏನ್ ಹೇಳ್ತಾರೆ ಕನ್ನಡ? ನಾವೊಂದು ಪ್ರಬುದ್ಧತೆ ಅಂದ್ರೆ ಬುದ್ಧಿಯಲ್ಲಿ ವೃದ್ಧಿ ಆಗಿರುವುದು. ಓಕೆ, ಮೆಚುರಿಟಿಯಲ್ಲಿ ಬಂದಾಗ, ಹೆಚ್ಚಿನ ತಿಳುವಳಿಕೆ ಆದಾಗ, ನಾವು ದೊಡ್ಡವರಾದಾಗ, ತಿಳುವಳಿಕೆಯಲ್ಲಿ ದೊಡ್ಡವರಾದಾಗ ನಾವು ಕೇಳಬೇಕಂತ ನಮಗೆ ತೋರಬಾರ್ದು. ನನ್ನ ಅಪ್ಪನಿಗೆ ತಿಳಿದಿದೆ, ಅಪ್ಪ ನಿನಗೆ ಸ್ತೋತ್ರ, ನಿನಗೆ ತಿಳಿದಿದೆ ನನಗೆ ಏನ್ ಬೇಕು ಅಂತ. ಯಾಕೆಂದ್ರೆ ನಿನ್ನ ಹೃದಯದಲ್ಲಿ ಕರುಣೆ ಇದೆ ನನಗೋಸ್ಕರ. ನೋಡಿ, ಆ ಕರುಣೆ ಇದ್ರೆ ನಾವು ಕೇಳೋದೇ ಬೇಡ, ಆ ಕರುಣೆನೇ ನಮಗೆಲ್ಲವನ್ನು ಸಪ್ಲೈ ಮಾಡುತ್ತೆ. ನಂಬ್ತೀರಾ ಈ ಮಾತನ್ನು? ಲೆಟ್ಸ್ ಬಿ ಮೆಚೋರ್ಡ್. ನಾವು ಮೆಚೋರ್ಡ್ ಆಗೋಣ, ಪ್ರಬುದ್ಧತೆಯಲ್ಲಿ ಬೆಳೆಯೋಣ. ದೇವರ ಇಚ್ಛೆನೇ ಇದಾಗಿದೆ, ನಾವು ಬೆಳಿಬೇಕು, ಇದ್ದಲ್ಲೇ ಇರಬಾರ್ದು. ನಾವು ಈ ಸತ್ಯದಲ್ಲಿ ಬೆಳಿಬೇಕು, ನಾವು ದೊಡ್ಡವರಾಗ್ಬೇಕು, ಮಕ್ಕಳ ತರ ಆಗ್ಬಾರ್ದು ನಾವು. ಅದೇ ದೇವರ ಆಸೆ. ಅಂದ್ರೆ ದೇವರ ವಾಕ್ಯದ ಜ್ಞಾನದಲ್ಲಿ ನಾವು ಬೆಳಿಬೇಕು, ದೇವರ ಹೃದಯವನ್ನು ತಿಳ್ಕೊಳ್ಬೇಕು. ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರಲ್ವಾ, ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಬೇಕು, ಅಗತ್ಯಗಳಿದೆವೆಂದು ಆತನಿಗೆ ತಿಳಿದಿದೆ. ಅದಕ್ಕೋಸ್ಕರ ನೀವು ತಿಳಿದುಕೊಳ್ಳಿರಿ ಈ ಮಾತನ್ನು ಅಂತ ನಮಗೆ ಹೇಳ್ತಾ ಇದ್ದಾರೆ. ಆತನಿಗೆ ತಿಳಿದಿದೆ, ಆದ್ರೆ ಈ ಸತ್ಯ ಕೆಲವೊಮ್ಮೆ ನಾವು ಮರ್ತು ಹೋಗ್ತೀವಿ, ನಾವು ತಿಳಿದುಕೊಳ್ಳಲ್ಲ. ಯಾವಾಗ ಇದನ್ನು ತಿಳಿದುಕೊಳ್ತೀವೋ ಆವತ್ತು ನಾವು ಚಿಂತೆ ಮಾಡಲ್ಲ. ಅದಕ್ಕೆ ಇದೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ಹೇಳಿದ್ದಾರೆ, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿರಿ. ಇದು ಅಷ್ಟು ಸುಲಭ ಅಲ್ಲ ಈ ಮಾತನ್ನು ಅರ್ಥ ಮಾಡಿಕೊಳ್ಳೋದು. ಒಬ್ಬ ವ್ಯಕ್ತಿ ಹತ್ರ ಹೋಗಿ ಈ ವಿಷಯ ಹೇಳಿದಾಗ, ಒಂದು ಲೋಕದ ವ್ಯಕ್ತಿ ಕೆಲವೊಮ್ಮೆ ವಿಶ್ವಾಸಿಸೋ ಆಗಿರ್ಲಿ, ನಾಳೆ ಚಿಂತೆ ಮಾಡಬೇಡ ಅಂತ ಕೆಲಸ ಮಾಡದೇ ಇರ್ಲಿಕ್ಕೆ ಆಗತ್ತಾ ಅಂತ ಹೀಗೇನೆ ಡೈಲಾಗ್ ಹೊಡಿತಾರೆ. ಅದು ಹಾಗೆ ಅಲ್ಲ. ನಮ್ಮ ಮನಸ್ಸನ್ನು ಕೂಲಾಗಿ ಇರಬೇಕು. ನಮ್ಮ ದಿನಚರಿಯ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು, ಬಟ್ ನಮ್ಮ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಚಿಂತೆ ತಗಲಿಸ್ಲಿಕ್ಕೆ ಕೊಡಬಾರದು, ಬಿಡಬಾರದು. ಅದೇ ದೇವರು ಆಗ್ರಹಿಸುವುದು. ಅಂದ್ರೆ ಅರ್ಥ ತಟಸ್ಥವಾಗಿರ್ಬೇಕು, ಕಾನ್ಸ್ಟೆಂಟ್ ಆಗಿರ್ಬೇಕು ಮನಸ್ಸು. ಆ ಕಡೆ ಈ ಕಡೆ ಸ್ವಲ್ಪ ಕೂಡ ಗಲಿಬಿಲಿ ಆಗ್ಬಾರದು ಮನಸ್ಸಿಗೆ. ಆನಂದ ನಿರಂತರವಾಗಿರ್ಬೇಕು ಮನಸ್ಸಲ್ಲಿ, ಸ್ಟೇಬಲ್ ಆಗಿರ್ಬೇಕು.
ಕೂಲ್ ಆಗಿರ್ಬೇಕು. ಅದೇ ನಂಬಿಕೆ, ಅದೇ ಚಿಂತೆ ಮಾಡದೇ ಇರುವುದು ಅಂದ್ರೆ ಅರ್ಥ. ಯಾಕೆ? ವಾಕ್ಯ ಹೇಳಿದಲ್ವಾ, ಚಿಂತೆ ಮಾಡಬೇಡಿ, ನಾಳೆ ಅಪ್ಪನಿಗೆ ತಿಳಿದಿದೆ ನಿಮಗೆ ಏನು ಬೇಕು, ರೈಟ್? ತಿಳಿದಿದೆ ಅವರಿಗೆ. ನಿಮಗೆ ಇನ್ನೂ ಒಂದು ಸುಂದರ ವಾಕ್ಯವನ್ನು ತೋರಿಸ್ತೀನಿ. ಮಾರ್ಕನ ಸುವಾರ್ತೆ 8ಕ್ಕೆ ಬನ್ನಿ. ಮಾರ್ಕ್ ಚಾಪ್ಟರ್ 8. ಒಂದನೇ ವಾಕ್ಯದಿಂದ ಓದ್ತಾ ಹೋಗಿ. ಮಾರ್ಕ್ ಚಾಪ್ಟರ್ 8, ಮಾರ್ಕನ ಸುವಾರ್ತೆ 8, 1ರಿಂದ ಓದ್ತಾ ಹೋಗಿ. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು. ಇವರಿಗೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳಿಸಿಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರಲ್ಲ ಎಂದು ಅವರಿಗೆ ಹೇಳಿದ್ದಕ್ಕೆ ಸಾಕು. ಸಿ, ಕರ್ತನ ಹೃದಯ ನೋಡಿ. 3 ದಿನ ಆಯ್ತು ಇಲ್ಲಿ ಬಂದು, ಇವರಿಗೆ ಊಟ ಇಲ್ಲ ಅಂತ ತಿಳಿದಿದೆ ಅಲ್ವಾ? 3 ದಿನದವರೆಗೂ ಊಟ ಕೊಡ್ಲಿಲ್ಲ, ವಾಕ್ಯನೇ ಕೊಡ್ತಾ ಇದ್ರು. ಅವರು ಮರ್ತೋದ್ರು ಊಟವನ್ನು ಸಹ. ಆದ್ರೆ ಸಮಯ ಬಂದಾಗ ಅವರಿಗೆ ಹಸಿವಾಗ್ತಾ ಇದೆ. ಈ ಲೋಕದಲ್ಲಿ ಇದ್ದಾರೆ ಅವರು, ಶರೀರ ಇದೆ, ಅನೇಕ ಅವಶ್ಯಕತೆಗಳು ಇದ್ದಾವೆ ಅಂತ ಯೇಸು ಅರ್ಥ ಮಾಡಿ ಹೇಳ್ತಾ ಇದ್ದಾರೆ. ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಈ ಪಾರ್ಟ್ ಅನ್ನು. ನಮ್ಮ ಈ ಜೀವಿತಕ್ಕೆ, ಈ ಭೂಮಿಯಲ್ಲಿ ಇರುವ ತನಕ ಅವಶ್ಯಕತೆಗಳು ಉಂಟು ಅಂತ ಅವ್ರಿಗೆ ಗೊತ್ತಿದೆ. ಇಟ್ಸ್ ನಾಟ್ ನೆಗ್ಲೆಕ್ಟಿಂಗ್ ದಟ್ ಪಾರ್ಟ್. ವಾಕ್ಯವನ್ನು ಸಾಕಷ್ಟು ಅವರಿಗೆ ಫೀಡ್ ಮಾಡಿದ್ರು. ನೆಕ್ಸ್ಟ್ 3 ದಿನದವರೆಗೆ ಅವರಿಗೆ ಫೀಡ್ ಮಾಡಿದ ನಂತರ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಸಿ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಐ ಹ್ಯಾವ್ ಕಂಪ್ಯಾಷನ್ ಫಾರ್ ದ ಕ್ರೌಡ್. ಸಿ, ನನಗೆ ಈ ಜನರ ಮೇಲೆ ಕನಿಕರ ಇದೆ, ದಯೆ ಇದೆ ಜನರ ಮೇಲೆ. ಅಲ್ಲಿ ಒಳ್ಳೆಯವರು ಇದ್ರು, ಕೆಟ್ಟವರು ಇದ್ರು, ದುಷ್ಟರು ಇದ್ರು, ಎಲ್ಲ ಪ್ರಕಾರದ ಜನ ಇದ್ರು. ಅವತ್ತು ವಾಕ್ಯ ಕೇಳಿ ಮಾರನೇ ದಿನ ಮರೆತು ಯೇಸುವನ್ನೇ ಹೀಯಾಳಿಸಿದವರು ಸಹ ಇರ್ಬೋದು ಅದರಲ್ಲಿ, ಹೌದಾ? ಕ್ರೂಜೆಗೆ ಹಾಕುವಾಗಲೂ ಸಹ ಯೇಸುವನ್ನು ಧಿಕ್ಕರಿಸಿರ್ಬೋದು. ಸ್ವಂತವರಿದ್ರು ಸಹ ಯೇಸು ಇಲ್ಲಿ ನೋಡಿ ಕನಿಕರ ತೋರಿಸ್ತಾ ಇದ್ದಾರೆ. ದಿಸ್ ಇಸ್ ದ ಹಾರ್ಟ್ ಆಫ್ ಜೀಸಸ್. ಇದು ಕರ್ತನ ಹೃದಯವಾಗಿದೆ. ಆ ಹೃದಯದೊಳಗೆ ನಾವು ಇವತ್ತು ಎಂಟ್ರಿ ಮಾಡೋಣ, ತಿಳಿದುಕೊಳ್ಳೋಣ. ನೋಡಿ, ಸತ್ಯವನ್ನು ತಿಳಿದುಕೊಳ್ಳುವಾಗ ನಾವು ಬಿಡುಗಡೆ ಹೋಗ್ತೀವಿ. ಆಶೀರ್ವಾದ ಹೊಂದಿದಾಗ ಬಿಡುಗಡೆ ಹೊಂದಲ್ಲ. ಆಶೀರ್ವಾದ ತಾತ್ಕಾಲಿಕವಾಗಿರುತ್ತೆ, ಹೌದಾ? ಫಾರ್ ಎಕ್ಸಾಂಪಲ್, ಇವತ್ತು 1 ಲಕ್ಷ ರೂಪಾಯಿ ನಮ್ಮ ಕೈಗೆ ಸಿಕ್ಕಿದ್ರೆ ಅದು ಶಾಶ್ವತನ ತಾತ್ಕಾಲಿಕನ? ಬಿಡಿ, 10 ಲಕ್ಷ ನಮ್ಮ ಕೈಯಲ್ಲಿ ಸಿಕ್ತು, ಅದು ಶಾಶ್ವತನ ತಾತ್ಕಾಲಿಕನ? ತಾತ್ಕಾಲಿಕ. ಅದಕ್ಕಿಂತ ಜಾಸ್ತಿನೇ ಸಿಗ್ಲಿ, 1 ಕೋಟಿ ರೂಪಾಯಿ ಸಿಗ್ಲಿ, ಅದು ಶಾಶ್ವತನ ತಾತ್ಕಾಲಿಕನ? ನಾನು ಇವತ್ತೊಂದು ಶಾರ್ಟ್ ನೋಡುವಾಗ ಒಂದು ಮಾತು ಯಾರು ಹೇಳಿದ್ರು, ಒಂದು ಏಜ್ ಆದಂತ ಒಂದು ಅಮ್ಮ, ಒಂದು ತಾಯಿ ಏನ್ ಹೇಳಿದ್ರು ಗೊತ್ತಾ? ಕೋಟ್ಯಾಧಿಪತಿಯ ಕೈಯಲ್ಲಿ ಎಷ್ಟೇ ಆಹಾರ ಇದ್ರು ಅವನು ತಿನ್ನೋದು 1 ಮುಷ್ಟಿ ಅಕ್ಕಿಯನ್ನು ಮಾತ್ರ ಅಲ್ವಾ? ನನ್ನ ಹತ್ರ ಕೋಟಿಗಟ್ಲೆ ಹಣ ಇದೆ, ಬೇಕಾದಷ್ಟು ಆಹಾರ ಇದೆ ಅಂತ ಹೇಳಿ ಅವನು ಅದನ್ನೆಲ್ಲವನ್ನು ತಿನ್ನಕ್ಕಾಗತ್ತೆ ಇಲ್ಲ. 1 ಮುಷ್ಟಿ ಅಕ್ಕಿಯನ್ನೇ ಅನ್ನ ಮಾಡಿ ತಿನ್ಲಿಕ್ಕೆ ಸಾಧ್ಯ. ನನ್ನ ಹತ್ರ ದೊಡ್ಡ ಬಂಗ್ಲೋ ಮನೆ ಇದೆ, ಎಕರೆಗಟ್ಲೆ ಜಾಗ ಇದೆ ಅಂತ ಅವನು ಎಲ್ಲ ಜಾಗದಲ್ಲಿ ಹೋಗಿ ಮಲಗ್ತಾನ? ಇಲ್ಲ, ಅವನಿಗೆ 6 ಅಡಿ 3 ಅಡಿ ಅಗಲದ್ದೇ ಸ್ಥಳದಲ್ಲಿ ಅವನು ಮಲಗ್ತಾನೆ ಅಲ್ವಾ? ಅದರಲ್ಲಿ ಒಂದು ಮೀನಿಂಗ್ ಇತ್ತು. ಸೊ ಅದೇ, ಅವಶ್ಯಕತೆಗಳು ತಾತ್ಕಾಲಿಕ, ಆದರೆ ದೇವರ ಕರುಣೆ ಶಾಶ್ವತ. ಇಟ್ ಇಸ್ ನೆವರ್ ಎಂಡಿಂಗ್, ಕಂಟಿನ್ಯೂಸ್, ಫಾರ್ ಎವರ್. ಅದು ನಮಗೆ ಬೇಕು. ಅದು ಇತ್ತ ನಮ್ಮ ಜೀವಿತದಲ್ಲಿ? ಅದು ಇದೆಯಾ? ದೇವರ ಶಾಶ್ವತ ಕರುಣೆ ನಮ್ಮ ಜೀವಿತದಲ್ಲಿ ಇದೆಯಾ? ನಾವು ಯಾವತ್ತೂ ಸೋಲಲ್ಲ. ಎಂಥ ಪರಿಸ್ಥಿತಿ ಬಂದರೂ ನಾವು ಬೀಳುವುದಕ್ಕಿಂತ ಮುಂಚಿತವಾಗಿಯೇ
ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿ ನಮ್ಮನ್ನು ಮುಂದಕ್ಕೆ ಓಡಿಸುವ ದೇವರಾಗಿದ್ದಾರೆ. ಇದನ್ನೇ ಪ್ರಾಕ್ಟೀಸ್ ಮಾಡಿ ನಾವು ಗೆಲ್ಬೇಕು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಹಸಿವಾಯ್ತು ನೋಡಿ, ಅಲ್ಲಿ ಶಿಷ್ಯರು ಹುಡುಕ್ತಾ ಇದ್ದಾರೆ, ಎಲ್ಲಿದೆ ರೊಟ್ಟಿ? ಏನು ಇಲ್ಲ, ಇವರಿಗೆಲ್ಲ ಎಲ್ಲಿಂದ ತಂದು ಕೊಡೋದು? ಕತ್ಲಾಗ್ಬಿಟ್ಟಿದೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯೇಸು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ತಂದು ಕೊಡಿ ಅಂತ. ಯಾಕಂದ್ರೆ ಈ ಜನರ ಮೇಲೆ ನನಗೆ ಕನಿಕರ ಇದೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯ್ತು, ಇವರಿಗೆ ಊಟಕ್ಕೆ ಏನೂ ಇಲ್ಲ ಅಂತ ಯೇಸು ಸ್ವಾಮಿಗೆ ಅವಾಗ ಹೇಳ್ತಾ ಇದ್ದಾರೆ. 3 ದಿನದ ನಂತರ ಹೇಳ್ತಾ ಇದ್ದಾರೆ. ಅಲ್ಲಿ ತನಕ ವಾಕ್ಯ ಕೇಳ್ತಾ ಇದ್ದದ್ದು ಅವರಿಗೆ ಊಟ ಸಹ ನೆನಪಾಗಿಲ್ಲ. ಇವರು ಇವಾಗ ಮನೆ ಹೋಗುವ ಸಮಯ ಆಯ್ತು, ವಾಕ್ಯ ಕೇಳಿ ಆಯ್ತು, ತೃಪ್ತಿ ಹೊಂದಿದ್ದಾರೆ. ಇವರಿಗೆ ಮನೆಗೆ ಹೋಗ್ಲಿಕ್ಕೆ ಸಮಯವಾಯ್ತು. ಇವರಿಗೆ ಮನೆಯಲ್ಲಿ ಅವಶ್ಯಕತೆ ಇದೆ, ಇವರಿಗೆ ಶರೀರಕ್ಕೆ ಆಹಾರದ ಅವಶ್ಯಕತೆ ಇದೆ. ಇವರು ಉಪವಾಸವಾಗಿ ಮನೆಗೆ ಕಳಿಸ್ಬಿಟ್ರೆ ದಾರಿಯಲ್ಲಿ ಬಳಲಿ ಹೋಗ್ತಾರೆ. ಹೌದಾ? ಸೊ ಇವರಿಗೆ ಏನೋ ಬೇಕಾಗಿದೆ. ಇವತ್ತು ನಮ್ಮ ಹೃದಯದಲ್ಲಿ ಇವತ್ತು ಈ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ನಾವಿವತ್ತು ಅನೇಕ ವಿಷಯಗಳಿಗೆ ತವಕ ಪಡ್ತಾ ಇದ್ದೀವಿ, ಉಪವಾಸದಿಂದ ಇದ್ದೀವಿ, ಸಿಕ್ಕಿಲ್ಲ ಇನ್ನು. ಯೇಸುವಿಗೆ ತಿಳಿದಿದೆ ಇದು. ಧೈರ್ಯ ಪಡೆದುಕೊಳ್ಳೋಣ. ನಮಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದಾರೆ, ನಮಗೋಸ್ಕರ ತಯಾರು ಮಾಡಿ ಇಟ್ಟಿದ್ದಾರೆ, ನಮಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಇವತ್ತು ನಾವು ಇದನ್ನು ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಳೋಣ. ನನಗೆ ಕೊಡ್ತಾರೆ ದೇವರು, ನನ್ನ ಹಕ್ಕನ್ನು ನನಗೆ ಕೊಡ್ತಾರೆ. ಯೇಸು ಕ್ರಿಸ್ತನಲ್ಲಿ ಸಕಲ ಆತ್ಮೀಯ ವರಗಳನ್ನು ದೇವರು ಮೊದಲೇ ನಮಗೋಸ್ಕರ ಶೇಖರಿಸಿಟ್ಟಿದ್ದಾರೆ. ನಾವು ಇವತ್ತು ಇದನ್ನು ತಿಳಿದುಕೊಂಡ್ರೆ ಸಾಕು, ಇದನ್ನು ನಂಬಿದರೆ ಸಾಕು. ಆತನ ದಯೆ ನಮ್ಮ ಜೀವಿತದಲ್ಲಿ ಧಾರಾಳವಾಗಿ ಸುರಿಯಲ್ಪಡುವುದು. ಆತನು ಕರುಣೆ ಉಳ್ಳವನು. ಆತನು ಬೇಗನೆ ಕೋಪ ಮಾಡುವ ದೇವರಲ್ಲ, ದಿಢೀರ್ನೆ ಕೋಪ ಮಾಡುವ ದೇವರಲ್ಲ. ಶಾಶ್ವತ ಪ್ರೀತಿಯಿಂದ, ಶಾಶ್ವತ ಕರುಣೆಯಿಂದ ನಮ್ಮನ್ನು ಪ್ರೀತಿಸಿದ ದೇವರಾಗಿದ್ದಾರೆ. ಆ ಒಳ್ಳೆಯ ಹೃದಯವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ. ಆಮೇನ್. ನೋಡಿ, ಹಾಗೆ ಕೆಳಗೆ ಬರ್ತಾ ನೋಡ್ತಾ ಹೋದಾಗೆ ಅವರು ಅಲ್ಲಿ ಅದ್ಭುತ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ವಾಕ್ಯ 5ರಲ್ಲಿ ನೋಡ್ಬೋದು. ಓದಿ 5, 6, 7 3 ವಾಕ್ಯ ಓದಿ. ಮಾರ್ಕ 8ರಲ್ಲಿ 5, 6, 7. ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತಂದು ಈ ಜನರನ್ನು ತೃಪ್ತಿಪಡಿಸುವುದಕ್ಕಾದೀತು ಅಂದರು. ಆತನು, ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು 7 ಅವೆ ಅಂದರು. ಆಗ ಆತನು ಗುಂಪಿಗೆ, ನೆಲದ ಮೇಲೆ ಕುಳಿತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರ ಕೈಗೆ ಕೊಟ್ಟನು. ಅವರು ಗುಂಪಿನವರಿಗೆ ಹಂಚಿಕೊಟ್ಟರು. ಇದಲ್ಲದೆ ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಅವುಗಳನ್ನು ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇವುಗಳನ್ನು ಹಂಚಿಕೊಡಿರಿ ಅಂದನು. ಅವರು ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಚ್ಚಾದವು. ಊಟ ಮಾಡಿದವರು ಹೆಚ್ಚು ಕಡಿಮೆ 4,000 ಮಂದಿ. ಬಳಿಕ ಆತನು ಅವರನ್ನು ಕಳುಹಿಸಿಬಿಟ್ಟು ಕೂಡಲೇ ತನ್ನ ಶಿಷ್ಯರನ್ನು ಕರ್ಕೊಂಡು ದೋಣಿಯನ್ನು ಹತ್ತಿ ಸಲ್ಮನೂತಿಗೆ ಬಂದನು. ಸಾಕು. ಇಲ್ಲಿ ಅದ್ಭುತ ನೋಡಿ, ಕೇವಲ ರೊಟ್ಟಿ ಮಾತ್ರ ಅಲ್ಲ, ಮೀನು ಸಹ ಅವರು ಏನ್ ಮಾಡಿದ್ರು, ಮಲ್ಟಿಪ್ಲೈ ಮಾಡಿದ್ರು. ಇವತ್ತು ನಮ್ಮ ಜೀವಿತದಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ, ಅನೇಕ ಏರಿಯಾದಲ್ಲಿ ಅವಶ್ಯಕತೆಗಳ ಪಟ್ಟಿಯೇ ನಾವು ಮಾಡಬಹುದು ಅಲ್ವಾ? ನಮ್ಮ ಸೌತ್ ಇಂಡಿಯನ್ ಪ್ರಕಾರ ಅನ್ನ ಮಾತ್ರ ಇದ್ರೆ ಸಾಲದು, ಅದ್ರ ಜೊತೆಗೆ ಸಾಂಬಾರು ಸಹ ಬೇಕು. ಅದೇ ನಾರ್ತ್ ಇಂಡಿಯಾದ ಪ್ರಕಾರ ರೊಟ್ಟಿ ಇದ್ರೆ ಮಾತ್ರ ಸಾಲದು, ಅದ್ರ ಜೊತೆ ದಾಲ್ ಅಥವಾ ಬಾಜಿನೂ ಸಹ ಬೇಕು. ಅಂದ್ರೆ ಎಲ್ಲ ಅವಶ್ಯಕತೆಗೆ ಬೇಕು ಅಂತ ಈ ಸ್ವಾಮಿಗೆ ತಿಳಿದಿದೆ. ಅಲ್ಲಿ ರೊಟ್ಟಿಯನ್ನು ಮಾತ್ರ ಮಲ್ಟಿಪ್ಲೈ ಮಾಡಿಲ್ಲ, ಮೀನನ್ನು ಸಹ ಬಹುಗುಣಿತವಾಗಿ ಮಾಡಿ ಎಲ್ಲರಿಗೂ ತೃಪ್ತಿಪಡಿಸಿದ್ರು. ಪ್ರೈಸ್ ದಿ ಲಾರ್ಡ್. ಆಮೇನ್, ಆಮೇನ್. ಸೊ ಹಾಗಾಗಿ ಆತನ ಹೃದಯವನ್ನು ನಾವು ತಿಳ್ಕೊಳ್ಬೇಕು. ತೃಪ್ತಿಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಹೌದಾ? ಇವತ್ತು ನಮ್ಮ ಜೀವಿತದಲ್ಲಿ ತೃಪ್ತಿ ಇಲ್ಲವೋ, ಆತನ ಕರುಣೆಯನ್ನು ಇವತ್ತು ನಾವು ಅಳವಡಿಸಿಕೊಳ್ಳೋಣ. ಯೇಸುವೆ, ನೀನು ಕರುಣೆಯುಳ್ಳ ದೇವರು, ನನ್ನನ್ನು ತೃಪ್ತಿಪಡಿಸುವ ದೇವರು ಅಂತ ಆತನನ್ನು ಗುಣಗಾನ ಮಾಡುವ, ಆತನಿಗೆ ಸ್ತೋತ್ರ ಮಾಡುವ. ನೀನು ಒಳ್ಳೆಯವನು ಕರ್ತನೆ, ನಿನ್ನ ಕರುಣೆ ಶಾಶ್ವತವಾದದ್ದು ಅಂತ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ನಾನು ನಂಬುತ್ತೇನೆ ಕರ್ತನೆ. ಇವತ್ತು ನನ್ನ
ಎದುರುಗಡೆ ಅನೇಕ ಪರಿಸ್ಥಿತಿಗಳು ನಿಂತಿರಬಹುದು, ಆದ್ರೆ ನಿನ್ನ ಶಾಶ್ವತವಾದ ಕರುಣೆ ಎಂದಿಗೂ ನನ್ನನ್ನು ಬಿಟ್ಟಿಲ್ಲ ಅನ್ನುವ ಸತ್ಯವನ್ನು ನಾನು ತಿಳಿದುಕೊಳ್ಳುತ್ತೇನೆ. ಮುಂದೆ ಬರುವ ದಿನಗಳಲ್ಲಿ ನನ್ನ ಜೀವಿತದಲ್ಲಿ ನಿನ್ನ ಶಾಶ್ವತ ಕರುಣೆ ಪ್ರಕಟವಾಗುವುದನ್ನು ನಾನು ನೋಡುತ್ತೇನೆ ಎಂಬ ಸಂಪೂರ್ಣ ಭರವಸೆಯೊಂದಿಗೆ ಇವತ್ತು ನಮ್ಮನ್ನೇ ನಾವು ತಯಾರು ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಾಗೆ ಕೆಳಗೆ ಬರ್ತಾ ನಾವು ನೋಡ್ಬೋದು, ವಾಕ್ಯ 14 ನೋಡ್ಬೋದು. ನಾನೇ ಓದ್ತೀನಿ, ಎಲ್ಲ ಕೇಳ್ತಾ ಇರಿ. ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದಕ್ಕೆ ಮರೆತರು. ದೋಣಿಯಲ್ಲಿ ಅವರಿಗೆ ಒಂದೇ ರೊಟ್ಟಿ ಮಾತ್ರ ಇತ್ತು, ಬೇರೆ ಏನು ಇರಲಿಲ್ಲ. ನೋಡಿ, ಅಲ್ಲೆಲ್ಲ ಊಟ ಮಾಡಿ ಅವರು ದೋಣಿ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಮರ್ತೋದ್ರು. 7 ಬುಟ್ಟಿಗಳು ಉಳಿದಿದ್ದಲ್ವಾ, ಅದನ್ನು ಕಟ್ಕೊಂಡು ಹೋಗ್ಲಿಕ್ಕೆ ಮರೆತರು. ಇದರ ಅರ್ಥ, ಇವತ್ತು ನಾವು ಅನೇಕ ಸಂಗತಿಗಳನ್ನು ಶೇಖರಿಸಿಡ್ಲಿಲ್ಲ. ನಮ್ಮ ಬದುಕಿನ ಕಾಲದಲ್ಲಿ ಸೇವಿಂಗ್ ಮಾಡಿ ಇಟ್ಕೊಳ್ಳಿಲ್ಲ ಅನ್ನೋ ಒಂದು ಗಿಲ್ಟ್ ನಮ್ಮಲ್ಲಿ ಇರಬಹುದು. ಆ ಗಿಲ್ಟ್ ಅನ್ನು ತೆಗೆದೋಣ ಇವತ್ತು. ಅಯ್ಯೋ, ಅವಾಗ ನಮ್ಗೆ ಒಳ್ಳೆ ಅವಸರ ಇತ್ತು, ನಾವು ಸೇವ್ ಮಾಡಿ ಇಟ್ಕೊಳ್ಬೇಕಿತ್ತು, ಆಗ್ಲೇ ನನ್ನ ಹತ್ರ ಮರ್ತು ಹೋಗ್ದೆ ನಾನು ಅನ್ನೋ ಗಿಲ್ಟ್ ಅನ್ನ ಈ ಲೋಕ ನಮಗೆ ಕೊಡ್ಬೋದು, ಕೊಡ್ತದೆ. ಅರೆ, ನಿನ್ಗೆ ಒಳ್ಳೆ ಕೆಲಸ ಇತ್ತಲ್ವಾ, ಅವಾಗ ಒಳ್ಳೆ ಏಜ್ ಇತ್ತು, ಸಮಯ ಇತ್ತು, ಅವಸರಗಳಿತ್ತು, ನೀನು ದುಡಿದು ಶೇಖರಿಸಿಟ್ಕೊಳ್ಬೇಕಿತ್ತಲ್ವಾ ಅನ್ನೋ ಒಂದು ಗಿಲ್ಟ್ ಫೀಲ್ ಅನ್ನು ನಮ್ಮೊಳಗೆ ಹಾಕ್ಬೋದು. ಇದೇ ಗಿಲ್ಟ್ ಫೀಲು ಶಿಷ್ಯರ ಒಳಗೆ ಇದ್ದಿತ್ತು. ಏನು, ದೋಣಿಯಲ್ಲಿ ಅವರಿಗೆ ಒಂದು ರೊಟ್ಟಿ ಮಾತ್ರ ಇತ್ತು, ಬೇರೆ ಇರಲಿಲ್ಲ. ಮುಂದಿನ ವಾಕ್ಯ ಯೇಸು ಹೇಳಿದ ನಂತರ ನಾನು ನೇರ 16ನೇ ವಾಕ್ಯ ಹೇಳ್ತೀನಿ. ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಆತನು ಅದನ್ನು ತಿಳಿದು, ರೊಟ್ಟಿ ಇಲ್ಲವಲ್ಲ ಎಂದು ಮಾತನಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನೋಡಿ, ಯೇಸ್ವಾಮಿ ಹೇಳುದು, ರೊಟ್ಟಿ ಇಲ್ಲ ಅಂತ ನೀವು ಚಿಂತೆ ಯಾಕೆ ಮಾಡ್ತಾ ಇದ್ದೀರಿ? ನೀವು ಯಾಕೆ ಇನ್ನೂ ಸಹ ತಿಳಿದುಕೊಳ್ಳಿಲ್ಲ, ಗ್ರಹಿಸ್ಕೊಳ್ಳಿಲ್ಲ? ಏನನ್ನ? ಸತ್ಯವನ್ನು. ಅದೇನದು ಸತ್ಯ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿ ಇದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ್ದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಕ್ಕೆ ಅವರು ಹೇಳಿದ್ರು, ಕರ್ತನೇ, 12 ಪುಟ್ಟಿ ಅಂದರು. ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ ಎಷ್ಟು ಹೆಡಿಗೆಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದ್ದಕ್ಕೆ ಅವರು 7 ಹೆಡಿಗೆ ಅಂದರು. ಆಗ ಆತನವರಿಗೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೋ ಎಂದು ಪ್ರಶ್ನಿಸಿದರು. ಎಲ್ಲರೂ ಕೇಳ್ತಾ ಇದ್ದೀರಾ? 2 ಅದ್ಭುತಗಳ ಮಾಡಿದ ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಅವರಿಗೆ ನೆನಪಿಸ್ತಾರೆ. ದಟ್ ಮೀನ್ಸ್ ಅವರು ಮರ್ತೋಗಿ ರೊಟ್ಟಿಗೋಸ್ಕರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇವಾಗ ಏನ್ ತಿನ್ನೋದು, ರಾತ್ರಿ ಆಯ್ತು, ನಾಳೆಗೆ ಏನ್ ತಿನ್ನೋದು ಅನ್ನೋ ಚಿಂತೆ ಎಲ್ಲಿ ಶಿಷ್ಯರು ಇರುವಾಗ ಹೇಳ್ತಾರೆ, ಇವಾಗ ನಿಮಗೆ ಚಿಂತೆ ಬೇಡ, ನಾಳೆ ಏನ್ ತಿನ್ಬೇಕು. ನಿಮಗೆ ಬೇಕಾಗಿರೋದೇನು ಗೊತ್ತುಂಟಾ? ಅದ್ಭುತ ಮಾಡಿದಂತ ವಾಕ್ಯ ನಿಮ್ಮ ನೆನಪಲ್ಲಿ ಇರ್ಬೇಕು. ಅದ್ಭುತ ಯಾವ ರೀತಿ ಮಾಡಿದ್ರು? 5,000 ಜನರಿಗೆ ಊಟ ಮಾಡಿಸುವಾಗ ಎಷ್ಟು ಉಳಿದು ಬಂತು? 12 ಪುಟ್ಟಿಗಳು. 4,000 ಜನರಿಗೆ ಉಣಿಸುವಾಗ ಎಷ್ಟು ಉಳಿದು ಬಂತು? 7 ಹೆಡಿಗೆಗಳು. ಅದನ್ನ ನೀವು ತಿಳಿವಳಿಕೆಯಲ್ಲಿ ಇಟ್ಕೊಳ್ಬೇಕು. ಆ ವಾಕ್ಯವನ್ನು ನೀವು ನಂಬಿಕೊಳ್ಬೇಕು. ನಾಳೆಯೂ ಸಹ ಅವಶ್ಯಕತೆಗಳು ಬರುವಾಗ ಅದೇ ರೀತಿ ಅದ್ಭುತಗಳು ಆಗಿ ನಿಮಗೆ ಸಹಾಯ ದೊರಕುವುದು ಎಂದು ನೀವು ತಿಳಿದುಕೊಳ್ಳಿ. ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೂ ತಿಳುವಳಿಕೆ ಬರ್ಲಿಲ್ವೋ? ಅಂದ್ರೆ ಆ ಸಮಯಕ್ಕೆ ತಕ್ಕ ಸಹಾಯವು ನಿಮಗೆ ದೊರಕುವುದು. ಅದಕ್ಕೋಸ್ಕರ ನಾಳೆಯ ಚಿಂತೆ ನೀವು ಮಾಡಬೇಡಿ. ಕರ್ತನ ಇದೇ ರೀತಿ ಮಾಡಿರ್ಬೇಕು. ಶ್ವಾಸ ಒಂದು ಸಲ ಎತ್ತಿ ಎಳೆದು ಬಿಟ್ಟಿರ್ಬೇಕು. ಯಾಕಂದ್ರೆ ಸ್ವಲ್ಪ ಜೋರಾಗಿ ಅವ್ರು ಹೇಳಿದ್ರು, ನಿಮ್ಮ ಮನಸ್ಸು ಕಲ್ಲಾಗಿದೆಯೋ, ಕಣ್ಣಿದ್ದು ಕಾಣುವುದಿಲ್ಲವೋ, ಕಿವಿದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ. ನಾನು ಎಷ್ಟು ಹಗುರವಾಗಿ ಹೇಳ್ತಾ ಇದ್ದೀನಿ, ಅವ್ರು ಜೋರಾಗಿ ಹೇಳಿರ್ಬೇಕು. ಯಾಕಂದ್ರೆ ಎದುರಲ್ಲೇ ಅದ್ಭುತಗಳನ್ನು ಕಂಡು ಬಂದಂತ ಶಿಷ್ಯರು
5 ರೊಟ್ಟಿ 5,000, 5 ಅಲ್ಲ 10,000 ಮೇಲೆ ಇದ್ರು, ಇಲ್ಲಿ ಹೆಂಗಸರು ಮಕ್ಕಳು ಸೇರಿದ್ರೆ. 5 ರೊಟ್ಟಿ 10,000 ಜನರಿಗೆ ಹೇಗೆ ಊಟ ಮಾಡಿಸ್ಲಿಕ್ಕಾಗತ್ತೆ? ನೋಡಿದವರೇ ಚಿಂತೆ ಮಾಡ್ತಾ ಇರ್ಬೇಕಾರೆ ಇವತ್ತು ನಾವು ನೋಡದೇ ಇದ್ದವ್ರು ಎಷ್ಟೆಷ್ಟು ಚಿಂತೆ ಮಾಡ್ಬೇಕು. ಸಹಜ ಅಲ್ವಾ? ಸಹಜ ಅಲ್ವಾ? ಹೇಳ್ತಾ ಇದ್ದೀರಲ್ರು? ನಮಗೂ ಸಹ ಹೌದು ಚಿಂತೆ brother. ಆಗತ್ತೆ. ಪರಿಸ್ಥಿತಿಗಳು ನೋಡುವಾಗ ಚಿಂತೆ ಆಗುತ್ತೆ. ಇವತ್ತು ನಾವು ಡೆವಲಪ್ ಮಾಡ್ಕೊಳ್ಬೇಕಾಗಿರುವುದು ಅಪೂರ್ಣ ನಂಬಿಕೆ, ಆ ಭರವಸೆ. ಕರ್ತನಿಗೆ ಕೊಡುವುದು ತುಂಬಾ ಕಠಿಣ ಅಲ್ಲ. ನಮ್ಮೊಳಗೆ ಆ ಭರವಸೆ ಇದೆಯಲ್ಲ, ಅದನ್ನ ಹೆಚ್ಚಿಸ್ಕೊಳ್ಳೋದೇ ತುಂಬಾ ಕಠಿಣವಾದ ಕೆಲಸವಾಗಿದೆ. ಅವ್ರಿಗೆ ಕೊಡ್ಲಿಕ್ಕೆ ಈಸಿ. ಅವ್ರು ಜಸ್ಟ್ ಒಂದು ಪ್ರೇಯರ್ ಮಾಡಿ ಅಷ್ಟು 1000 ಜನರುಗಳು ಊಟ ಮಾಡಿದ್ರು. ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲೇ ಅದ್ಭುತ ನಡೆದು ಬಿಡ್ತು. ಫ್ಯೂ ಮಿನಿಟ್ಸ್ ಸಾಕು ಅದ್ಭುತ ನಡೀಲಿಕ್ಕೆ ನಮ್ಮ ಜೀವಿತದಲ್ಲಿ. ಆದ್ರೆ ಅದನ್ನ ಭರವಸೆ ಇಟ್ಕೊಳ್ಳೋದು ಉಂಟಲ್ಲ, ಕಠಿಣವಾಗಿದೆ. ಅದು ಹೇಗೆ ಭರವಸೆ ಇಡೋದು ಅನ್ನೋದು ಚಿಂತೆ ಕಾಡ್ತಾನೆ ಇರುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರ್ಬೇಕು ನಿಮ್ಗೆ. ಇದು ನಾನು ಹೇಳಿದ್ದಲ್ಲ, ಯೇಸು ಹೇಳ್ತಿದ್ದಾರೆ. ತಿಳ್ಕೊಳ್ಳಿ ಇದನ್ನ. ನೀವು ಕಣ್ಣಿಂದ ನೋಡಿದ್ರಿ ಅಲ್ಲ, ನೀವು ಎಷ್ಟು ಸಲ ಕೇಳಿದ್ದೀರಿ, ಹ್ಯಾವ್ ಫೇತ್ ಇನ್ ಮೀ, ನನ್ನಲ್ಲಿ ನಂಬಿಕೆ ಇಡಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ಇದು ವಾಗ್ದಾನ. ಇಂಥ ಮಿರಾಕಲ್ ಅನ್ನು ನಾವು ಅನುಭವಿಸ್ಬೇಕೆನ್ನುವುದೇ ಕರ್ತನ ಚಿತ್ತವಾಗಿದೆ. ಅರ್ಥ ಆಗ್ತಿದ್ಯಾ? ನಾಳೆ ಅದ್ಭುತ ನಮಗೋಸ್ಕರ ಕಾಯ್ತಾ ಇದೆ, ಅದಕ್ಕೋಸ್ಕರ ಚಿಂತೆ ಮಾಡಬಾರ್ದು ಅಂತ ಆ ನಂಬಿಕೆಯನ್ನು ಡೆವಲಪ್ ಮಾಡ್ಬೇಕೆನ್ನೋದೇ ಕರ್ತನ ಚಿತ್ತ. ನಮ್ಮ ಸೋರ್ಸು ನಮ್ಮ ಸೇವಿಂಗ್ ಅಲ್ಲ. ನಮ್ಮ ಸೋರ್ಸು ನಮ್ಮ ಮನೆಯೊಳಗೆ ಇವತ್ತು ಏನೆಲ್ಲ ಇದೆ ಅನ್ನೋದಲ್ಲ. ನಮ್ಮ ಸೋರ್ಸು ಮೇಲಿಂದ ಬರುತ್ತದೆ ಎಂಬುದೇ ನಂಬಿಕೆಯಾಗಿದೆ. ಪರ್ವತಗಳಿಂದ ಬರುತ್ತದೆ ಎಂಬುದೇ ನಮ್ಮ ನಂಬಿಕೆಯಾಗಿದೆ. ಅರ್ಥ ಆಗ್ತಿದೆಯಾ? ನಮ್ಮ ಸೋರ್ಸು ನಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ ಅನ್ನೋದಲ್ಲ ನಮ್ಮ ಸೋರ್ಸ್. ಪರಲೋಕದಲ್ಲಿರುವ ನನ್ನ ತಂದೆ ಎಷ್ಟು ದೊಡ್ಡವನಾಗಿದ್ದಾನೆ ಅನ್ನುವುದೇ ನಮ್ಮ ಸೋರ್ಸ್ ಆಗಿರ್ಬೇಕು. ನಮ್ಮ ಕಂಟಿನ್ಯೂಸ್ ಸಪ್ಲೈ ನಮ್ಮ ಅಕೌಂಟ್ ಅಲ್ಲಿ, ನಮ್ಮ ಮೊಬೈಲ್ ಅಲ್ಲಿರುವ ಗೂಗಲ್ ಪೇ ಇಂದ ಅಲ್ಲ. ನಮ್ಮ ಸೋರ್ಸ್ ಅಂದ್ರೆ ಏನು? ಕನ್ನಡ ಶಬ್ದ ಸಿಕ್ಕಿದ್ರೆ ಕೊಡಿ. ಅಗತ್ಯತೆ ಅಲ್ಲ, ಸೋರ್ಸ್ ಅಲ್ಲ, ಮೂಲ. ಮೂಲ. ನಮ್ಮ ಮೂಲ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಸೇವಿಂಗ್ ಇದೆ, ಅಥವಾ ನಮ್ಮ ಗೂಗಲ್ ಪೇ ಅಲ್ಲಿ ಎಷ್ಟು ಅಮೌಂಟ್ ಅನ್ನು ಇವತ್ತು ವಿಡ್ರಾ ಮಾಡ್ಬೋದು, ATM ಇಂದ ಎಷ್ಟು ವಿಡ್ರಾ ಮಾಡ್ಬೋದು, ಅಥವಾ ಮನೆಯಲ್ಲಿ ಸ್ಟಾಕ್ ಎಷ್ಟು ಆಹಾರ ಇದೆ, ಅಥವಾ ಏನೆಲ್ಲ ಅವಶ್ಯಕತೆ ಇದೆ ಎನ್ನುವುದಲ್ಲ ನಮ್ಮ ಮೂಲ. ನಮ್ಮ ಮೂಲ ನಮ್ಮ ಕರ್ತನಿಂದ ಎಲ್ಲ ಸಮಯಕ್ಕೆ ನನಗೆ ದೊರೆಯುತ್ತದೆ ಎಂಬುದೇ ನಮ್ಮ ಮೂಲವಾಗಿರ್ಬೇಕು. ದಿಸ್ ಇಸ್ ಡೆವಲಪ್ಮೆಂಟ್. ಇದನ್ನ ಡೆವಲಪ್ ಮಾಡ್ಬೇಕು ನಾವು. ದಟ್ ಮೀನ್ಸ್ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಕಂಟಿನ್ಯೂಸ್ ಆಗಿ ಕರ್ತನಿಗೆ ಡಿಪೆಂಡ್ ಆಗಿದ್ದೇವೆ, ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಕರ್ತನನ್ನು ಪ್ರೀತಿಸ್ತೇವೆ, ಕರ್ತನಿಂದಲೇ ಪ್ರತಿಯೊಂದನ್ನು ನಾವು ಪಡೆದುಕೊಳ್ಳಿಕ್ಕೆ ನಾವು ನಂಬಿಕೆಯುಳ್ಳವರಾಗಿದ್ದೇವೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ನನ್ನ ನೀತಿವಂತನು ಅಂದ್ರೆ ನನ್ನನ್ನು ಪ್ರೀತಿಸುವ ನನ್ನ ಮಗನು ಮಗಳು ಪ್ರತಿ ಸಮಯದಲ್ಲಿ ನಂಬಿಕೆಯಿಂದಲೇ ಬದುಕುವವನು. ನಂಬಿಕೆ ಅಂದರೆ ಕಾಣುವವುಗಳ ಮೇಲೆ ಭರವಸೆ ಇಡುವುದಲ್ಲ. ನಂಬಿಕೆ ಎಂದರೆ ಕಾಣದೇ ಇರುವಂತ ವಸ್ತುಗಳ ಮೇಲೆ ಭರವಸೆ ಇಡುವುದಾಗಿದೆ. ಈ ಲೋಕದ ಜನರು ನೋಡುವಂತ ಸಂಗತಿಗಳ ಮೇಲೆ ಭರವಸೆ ಇಟ್ಟು ಜೀವಿಸ್ತಾರೆ. ಅಕೌಂಟ್ ನೋಡ್ಲಿಕ್ಕೆ ಆಗತ್ತೆ, ಮನೆ ನೋಡ್ಲಿಕ್ಕೆ ಆಗತ್ತೆ, ಹೌದಾ? ಆಹಾರ ಮನೆಯಲ್ಲಿ ಇದು ನೋಡ್ಲಿಕ್ಕೆ ಆಗತ್ತೆ. ಆದ್ರೆ ನಂಬಿಗಸ್ತರು, ನೀತಿವಂತರು ಹಾಗಲ್ಲ. ಏನು ಇಲ್ವಾ? ನನ್ನ ಕರ್ತನಿದ್ದಾನೆ. ಮರುಭೂಮಿಯಲ್ಲಿ ಏನು ಇಲ್ಲ, ಆದ್ರೆ ಕರ್ತನಿದ್ದಾನೆ, ಅಲ್ಲಿ ಮನ್ನ ಸುರಿಸ್ತಾನೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆಮೇಲೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇವತ್ತು ನಮ್ಮ ಹೃದಯದಲ್ಲಿ ಕರ್ತನಿಗೋಸ್ಕರ ಕರುಣೆಯನ್ನು ನಾವು ಏನ್ ಮಾಡೋಣ? ಡೆವಲಪ್ ಮಾಡೋಣ. ನೋಡುವವರಿಗೆಲ್ಲರಿಗೋಸ್ಕರ, ನಮ್ಮ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ವ್ಯಕ್ತಿಗಳಿಗೋಸ್ಕರ ದೇವರು ಕಳಿಸ್ತಾರೆ, ನಾನಾ ಪ್ರಕಾರದ ವ್ಯಕ್ತಿಗಳನ್ನು ಕಳಿಸ್ತಾರೆ. ಅವರಿಗೋಸ್ಕರ ಕರುಣೆಯನ್ನು ನಾವು ಏನ್ ಮಾಡುವ? ಉತ್ಪನ್ನ ಮಾಡುವ, ತಯಾರು ಮಾಡುವ. ಆವಾಗ ನಮ್ಮ ಜೀವಿತಕ್ಕೂ ಬೇಕಾಗಿರುವಂತ ಧಾರಾಳವಾದ ಶಾಶ್ವತ ಕರುಣೆ ನಮಗೂ ಸಹ ಸಪ್ಲೈ ಮಾಡ್ತಾರೆ ಅಂತ ವಾಗ್ದಾನ ಮಾಡಿದೆ. ನೀವು ಕರುಣೆಯನ್ನು ತೋರಿಸಿರಿ, ನಿಮಗೂ ಸಹ ಕರುಣೆ ಸಿಗುವುದು. ಸೊ ದಿಸ್ ಇಸ್ ದ ಮೆಸೇಜ್. ಆಯ್ತಾ? ಇದು ಮೆಸೇಜ್ ಆಗಿದೆ.
ದೇವರಿಗೆ ಸ್ತೋತ್ರ. ಅದ್ಭುತವಾಗಿ ದೇವರು ಈ ಸಂದೇಶವನ್ನು ಡೆಲಿವರ್ ಮಾಡಲಿಕ್ಕೆ ಸಹಾಯ ಮಾಡಿದ್ರು. ನಮ್ಮ ಜೀವಿತದಲ್ಲಿ ಕರ್ತನು ಧಾರಾಳವಾದ ಶಾಶ್ವತವಾದಂಥ ಕರುಣೆಯಿಂದ ನಮ್ಮ ಹೃದಯವನ್ನು ತುಂಬಿಲಿ, ನಮ್ಮ ಜೀವನವನ್ನು ತುಂಬಿಲಿ ಎಂದು ಹಾರೈಸ್ತೇನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವು ಮಹಿಮೆ ಉಂಟಾಗಲಿ. ಬರುವ ದಿನಗಳಲ್ಲಿ ನಾವು ಯಾರು ಸಹ ಲೋಕದ ಪ್ರಕಾರವಾಗಿ ಚಿಂತೆಗೊಳಗಾಗದೆ, ಯಾವುದೇ ಪರಿಸ್ಥಿತಿಯಲ್ಲಿ ಒಳಗಾಗದೆ, ಕರ್ತನ ಶಾಶ್ವತ ಕರುಣೆಯಲ್ಲಿ ನಿರಂತರವಾದ ಒಳ್ಳೆಯ ಬದುಕನ್ನು ಜೀವಿಸುತ್ತಾ ಇನ್ನೂ ಸಹ ಅನೇಕರಿಗೆ ಕರುಣೆಯನ್ನು ತೋರಿಸುವರಾಗಿ ಅದ್ಭುತ ಆಶೀರ್ವಾದದಲ್ಲಿ ಬದುಕುವವರಾಗುವಂತೆ ನಮ್ಮನ್ನು ದೇವರು ಸಹಾಯ ಮಾಡಲಿ ಎಂದು ಪ್ರಾರ್ಥಿಸ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.